Hi, hello student. Today we are discuss about next continuation part of the trigonometric equations topics, trigonometric functions topics. Previous few videos I will told about some basic concept of trigonometric functions. Basic concept like that. What is trigonometric equations and what is the solution of trigonometric equation and types of solution of trigonometric equation. Types means PS means particular solution and GS means general solutions, and how to find out particular solution and general solution, and what is difference between particular solution and general solution, and how to calculate particular solution and general solution, and how to calculate and how to sign in operation Cartesian system plus minus, how to select the plus operation and minus operation, which quadrant to take a plus operation and which quadrant to take negative operations, and finally I will told one important concept, what is polar coordinates and Cartesian coordinates, what is meaning of polar coordinates and what is meaning of Cartesian coordinates, and ask two types of question, what is meaning given polar coordinates and convert into Cartesian coordinates, and given polar coordinates and convert the Cartesian coordinates, and given Cartesian coordinates and convert the polar coordinates. Two types examples are solved and all concepts are told you previous video. Today we are discuss about one most important concept of in your 12th syllabus. ಇಲ್ಲಿವರೆಗೆ ನಾವು ಸಾಕಷ್ಟು ಕಾನ್ಸೆಪ್ಟ್ಗಳನ್ನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಒಳಗೆ ಸ್ಟಡಿ ಮಾಡಿದ್ದೀವಿ. ಸಾಕಷ್ಟು ಕೆಲವೊಂದು ಬೇಸಿಕ್ ಫಾರ್ಮುಲಾಸ್ಗಳನ್ನು ಸ್ಟಡಿ ಮಾಡಿದ್ದೀವಿ, ಕೆಲವೊಂದು ರೂಲ್ಸ್ಗಳನ್ನು ಸ್ಟಡಿ ಮಾಡಿದ್ದೀವಿ. ನಮಗೆ ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್ ಅಂದರೆ ಏನು, ನಾವು ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್ಗೆ ಯಾವ ಇಕ್ವೇಷನ್ಗೆ ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್ ಅಂತ ಅನ್ಬೇಕು, ಯಾವ ಇಕ್ವೇಷನ್ಗೆ ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್ ಅಂತ ಅನ್ಬಾರ್ದು, ಮತ್ತು ಅದರ ಸೊಲ್ಯೂಷನ್ ಯಾವ ರೀತಿ ಇರುತ್ತಾ. ಮೀನ್ಸ್ ಸೊಲ್ಯೂಷನ್ ಮೀನ್ಸ್ ನಾವು ಯಾವುದೇ ಟ್ರಿಗ್ನೋಮೆಟ್ರಿಕ್ ಇಕ್ವೇಷನನ್ನು ಸಾಲ್ವ್ ಮಾಡಿದಾಗ ಅದರ ಆನ್ಸರ್ ಯಾವ ರೀತಿ ಬರಬೇಕು, ಯಾವುದೇ ಒಂದು ಗಿವನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಕ್ವೇಷನ್ಸ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ನಾವು ಸೊಲ್ಯೂಷನ್ ಕಂಡುಹಿಡಬೇಕಾಗಿದ್ರೆ ಅದು ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಕಂಡುಹಿಡಬೇಕು. ಆ ಇಕ್ವೇಷನ್ ಸೊಲ್ಯೂಷನ್ ಯಾವ ರೀತಿ ಇರಬೇಕು, 0 to 360 ಡಿಗ್ರಿ ಲೈಸ್ ಬಿಟ್ವೀನ್ 0 to ಥೀಟಾ ಮೀನ್ಸ್ ಅದರ ಸೊಲ್ಯೂಷನ್ 0 to 360 ಡಿಗ್ರಿ ಒಳಗೆ ಏನಿರ್ಬೇಕು ರೀ, ಲೈಸ್ ಬಿಟ್ವೀನ್ 0 to 360 ಡಿಗ್ರಿ ಒಳಗೆ ಇರಬೇಕು. ಮಸ್ಟ್ ಅದೇ ಜನರಲ್ ಸೊಲ್ಯೂಷನ್ ಇತ್ತಂದ್ರೆ ಅದು ಗ್ರೇಟರ್ ದೆನ್ ಥೀಟಾ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 360 ಸಾರಿ ಓನ್ಲಿ ಥೀಟಾ ಈಸ್ ಗ್ರೇಟರ್ ದೆನ್ 360 ಡಿಗ್ರಿ ಇರಬೇಕು. ಅದಕ್ಕೆ ನಾವು ಜನರಲ್ ಸೊಲ್ಯೂಷನ್ ಅಂತ ಕರಿತೀವಿ. ಮತ್ತು ಯಾವ ರೀತಿ ಯಾವುದೇ ಒಂದು ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಸೈನ್ ಥೀಟಾ ಈಕ್ವಲ್ ಟು ಹಾಫ್, ದಿಸ್ ಈಸ್ ಒನ್ ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್. ಈ ಟ್ರಿಗ್ನೋಮೆಟ್ರಿಕ್ ಇಕ್ವೇಷನ್ ಅದ ಪಿ ಎಸ್ ಯಾವ ರೀತಿ ಕಂಡುಹಿಡಿಬೇಕು, ಪಿ ಎಸ್ ಮೀನ್ಸ್ ಪರ್ಟಿಕ್ಯುಲರ್ ಸೊಲ್ಯೂಷನ್, ಮತ್ತು ಜಿ ಎಸ್ ಜನರಲ್ ಸೊಲ್ಯೂಷನ್ ಯಾವ ರೀತಿ ಕಂಡುಹಿಡಿಬೇಕು, ಇವೆಲ್ಲ ಪ್ರಿವಿಯಸ್ ವಿಡಿಯೋಗಳನ್ನು ಸ್ಟಡಿ ಮಾಡಿದ್ವಿ. ಇಸ್ ವೆರಿ ಇಂಪಾರ್ಟೆಂಟ್. ಅಥವಾ ಈಗ ಇದಕ್ಕೆ ನಾವು ಜನರಲ್ ಸೊಲ್ಯೂಷನ್ ಕಂಡುಹಿಡಬೇಕಾದ್ರೆ ಥೀಟಾ ಯಾವ ರೀತಿ ಬರಬೇಕು, ಥೀಟಾ ಇಸ್ ಗ್ರೇಟರ್ ದೆನ್ ಇರಬೇಕು 360 ಡಿಗ್ರಿನೇ ಬರಬೇಕು, ಥೀಟಾ ಇಸ್ ಗ್ರೇಟರ್ ದೆನ್ 360 ಡಿಗ್ರಿ. ಅದೇ ನಾವು ಇದು ಪಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಕಂಡುಹಿಡಬೇಕಾದ್ರೆ ಥೀಟಾ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 360 ಡಿಗ್ರಿ ಬರಬೇಕು. ಈ ರೀತಿ ನಾವು ಪರ್ಟಿಕ್ಯುಲರ್ ಸೊಲ್ಯೂಷನ್ನು ಮತ್ತು ಜನರಲ್ ಸೊಲ್ಯೂಷನ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಸ್ಟಡಿ ಮಾಡಿದ್ವಿ, ಪೋಲಾರ್ ಕೋಆರ್ಡಿನೇಟು ಮತ್ತು ಕಾರ್ಟೇಷಿಯನ್ ಕೋಆರ್ಡಿನೇಟು. ಪೋಲಾರ್ ಕೋಆರ್ಡಿನೇಟ್ ಅಂದ್ರೆ ಏನ್ರಿ, ಆರ್ ಟೀಟಾ ಈಸ್ ಕಾಲ್ಡ್ ಪೋಲಾರ್ ಕೋಆರ್ಡಿನೇಟ್. ಆರ್ ಮತ್ತು ಟೀಟಾಗೆ ಏನು ಕರಿತೀರಿ, ಪೋಲಾರ್ ಕೋಆರ್ಡಿನೇಟ್ ಕರಿತೀರಿ. ಈ ಪೋಲಾರ್ ಕೋಆರ್ಡಿನೇಟ್ ಕನ್ವರ್ಟ್ ಕಾರ್ಟೇಷಿಯನ್ ಕೋಆರ್ಡಿನೇಟ್, ಕನ್ವರ್ಟ್ ಏನ್ರಿ ಕಾರ್ಟೇಷಿಯನ್ ಕೋಆರ್ಡಿನೇಟ್, ಸಿ ಮೀನ್ಸ್ ಕಾರ್ಟೇಷಿಯನ್ ಕೋಆರ್ಡಿನೇಟ್ಸ್. ಈ ಕೊಟ್ಟಂತ ಆರ್ ಟೀಟಾನ ಎಕ್ಸ್ ವೈ ಒಳಗೆ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟ್ ಅಥವಾ ಕಾರ್ಟೇಷಿಯನ್ ಕೋಆರ್ಡಿನೇಟ್ ಎಕ್ಸ್ ವೈ ಕೊಟ್ಟಾಗ ಇದನ್ನ ನಾವು ಆರ್ ಟೀಟಾನ ಫೈಂಡ್ ಔಟ್ ಮಾಡಬೇಕು. ಈ ರೀತಿ ಕ್ವಶನ್ ಅನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಎವ್ರಿ ಇಯರ್ ಫರ್ ಇಯರ್ ನಿಮಗೆ ಈ ಥರ ಇಲ್ಲೇನು ಪ್ರಿವಿಯಸ್ ವಿಡಿಯೋ ಏನು ಸ್ಟಡಿ ಮಾಡಿರಲ್ಲ, ಫರ್ ಇಯರ್ 2 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಬಂದೇ ಬರ್ತಾ ಇಲ್ರಿ. ಯಾವ್ಯಾವ ಕಾನ್ಸೆಪ್ಟ್ ಮ್ಯಾಗ, ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನು, ಜನರಲ್ ಸೊಲ್ಯೂಷನು, ಅಥವಾ ಪೋಲಾರ್ ಕೋಆರ್ಡಿನೇಟು ಮತ್ತು ಕಾರ್ಟೇಷಿಯನ್ ಕೋಆರ್ಡಿನೇಟ್. ಈ 4 ಕಾನ್ಸೆಪ್ಟ್ ಒಳಗೆ ಫರ್ ಇಯರ್ 2 ಮಾರ್ಕ್ಸ್ ಆರ್ 3 ಮಾರ್ಕ್ ಕ್ವಶನ್ ಫಿಕ್ಸ್ ಕ್ವಶನ್ ಇವನ್ ಎಕ್ಸಾಮ್ ಬಂದೇ ಬರುತ್ತಾ. ಓಕೆ, ನೆಕ್ಸ್ಟ್ ನಾವು ಏನು ಸ್ಟಡಿ ಮಾಡೋದದ ಇವಾಗ, ಈಗೇನು ನೆಕ್ಸ್ಟ್ ಸ್ಟಡಿ ಮಾಡ್ತೀವಲ್ಲ ಇದ್ರ ಉಳಿದಿದ್ದು ಎಷ್ಟು ಮಾರ್ಕ್ ಅದ, ಇಲ್ಲಿ ಟೋಟಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿಕ್ ಈ ಫಂಕ್ಷನ್ಸ್ ಏನು ಟಾಪಿಕ್ ಅದಲ್ಲ
ನಿಮಗೆ ಟೋಟಲಿ 10 ಮಾರ್ಕ್ಸ್ ಬರುತ್ತಾ. ಒಟ್ಟು ಎಷ್ಟು ಟೋಟಲ್ 10 ಮಾರ್ಕ್ಸಿಗೆ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಇಲ್ಲಿ ಈ ಪ್ರೀವಿಯಸ್ ವಿಡಿಯೋ ಇಲ್ಲಿ ತಗ ನಾವು ಪ್ರೀವಿಯಸ್ ವಿಡಿಯೋ ಒಳಗೆ ಏನು ಹೇಳಿಲ್ಲ, ಓನ್ಲಿ 2 or 3 ಮಾರ್ಕ್ ಕ್ವಶನ್ ಬರ್ಬೋದು. ಇನ್ ಈ ದಿಸ್ ವಿಡಿಯೋ ಒಳಗೆ ಇವತ್ತು ವಿಡಿಯೋ ಒಳಗೆ ನಾವು ಏನು ಸ್ಟಡಿ ಮಾಡ್ತೀವಲ್ಲ ಟುಡೇ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ರಿಮೈನಿಂಗ್ 7 ಮಾರ್ಕ್ಸ್ ಅಥವಾ ರಿಮೈನಿಂಗ್ 7 or 8 ಮಾರ್ಕ್ಸ್ ಕಂಪಲ್ಸರಿ ಆಸ್ಕ್ ದಿಸ್ ವಿಡಿಯೋಸ್. ಈಗೇನು ವಿಡಿಯೋ ಮಾಡ್ತೀವಲ್ಲ ಈ ವಿಡಿಯೋ ಒಳಗೆ ಈ ಕ್ಲಾಸ್ ಒಳಗೆ ಕಂಪಲ್ಸರಿ 7 ಇಂದ 8 ಮಾರ್ಕ್ಸ್ ಬೋರ್ಡ್ ಎಕ್ಸಾಮಿನೇಷನ್ ಬಂದೇ ಬರುತ್ತೆ, ನೋ ಡೌಟ್, ಇದ್ರಾಗ ಏನು ಡೌಟ್ ಇಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಈ ವಿಡಿಯೋನ ಕಂಪಲ್ಸರಿ ಕೇರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಏನಂದ್ರೆ ಇಲ್ಲಿ ಓನ್ಲಿ ಕೆಲವೊಂದು ಫಾರ್ಮುಲಾಸ್ಗಳು ಬರ್ತಾವ, ಏನ್ರಿ ಆ ಫಾರ್ಮುಲಾಸ್ಗಳನ್ನು ಯಾವ ರೀತಿ ನಾವು ನೆನಪಿಟ್ಕೋಬೇಕು, ಯಾವ ರೀತಿ ನಾವಾಗೆ ಕ್ರಿಯೇಟ್ ಮಾಡಬೇಕು, ಹೌ ಟು ರಿಮೆಂಬರ್ ದ್ಯಾಟ್ ಫಾರ್ಮುಲಾ, ಯಾವ ರೀತಿ ನಾವು ನೆನಪು ಮಾಡ್ಕೋಬೇಕು, ಮತ್ತು ಹೌ ಟು ಕ್ರಿಯೇಟ್ ದ್ಯಾಟ್ ಫಾರ್ಮುಲಾ. ನಾವಾಗೆ ರಿಮೆಂಬರ್ ನೆನಪಿಟ್ಟುಕೊಳ್ಳೋಕ್ಕಿಂತ ಮಹತ್ವ ಏನೇನ್ರಿ, ಕ್ರಿಯೇಟ್ ಮಾಡೋದು ಕಲಿಬೇಕು ಫಾರ್ಮುಲಾಗಳಲ್ಲಿ. ಮ್ಯಾಥ್ಸಲ್ಲಿ ಹೆಂಗಿರುತ್ತೆ, ಕ್ರಿಯೇಟ್ ಮಾಡೋಕ್ಕೆ ಫಾರ್ಮುಲಾನ ಕಲಿತ್ರಿ ಅಂದ್ರೆ ಆ ಫಾರ್ಮುಲಾನೇ ಯಾವಾಗಲೂ ನಿಮಗೆ ಮರೆಯೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡಿರಿ, ಕ್ರಿಯೇಟ್ ಮಾಡೋದು. ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಫಾರ್ಮುಲಾ, ನಮ್ಮನ್ನು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆ ಫಾರ್ಮುಲಾನ ನಾವು ಯಾವಾಗಲೇ ಮರಿಬಾರ್ದು ಅಂತ ಏನು ಮಾಡಬೇಕು, ಕ್ರಿಯೇಟ್ ಬೇಕು. ಅಂದರೆ ತಾನೇ ಹುಟ್ಟು ಹಾಕ್ಸ್ಬೇಕು ಅಲ್ಲಿ ಫಾರ್ಮುಲಾಗಳನ್ನು. ಯಾವ ರೀತಿ ನಾವು ಆ ಟ್ರಿಕ್ಸನ್ನು ನಾವು ನೆನಪಿಟ್ಕೋಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಈ ಕ್ಲಾಸ್ ಒಳಗೆ ಏನು ಕನ್ಸೆಪ್ಟ್ ಅದಾವಲ್ಲ ಆ ಕನ್ಸೆಪ್ಟ್ ಮ್ಯಾಗ ಎಲ್ಲ ಕನ್ಸೆಪ್ಟ್ ಮ್ಯಾಗ ಕಂಪಲ್ಸರಿ 7 or 8 ಮಾರ್ಕ್ಸ್ ನಿಮಗೆ ಕ್ವಶನ್ ಬಂದೇ ಬರ್ತವೆ. ಓಕೆ, ಟುಡೇ ವಿಲ್ ಟುಡೇ ಇವತ್ತಿನ ಕ್ಲಾಸ್ ನಾವು ಏನು ಮಾಡೋದು, ಸೊಲ್ಯೂಷನ್ ಆಫ್ ಟ್ರಯಾಂಗಲ್. ಸೊಲ್ಯೂಷನ್ ಆಫ್ ಟ್ರಯಾಂಗಲ್ ಅಂದರೆ ಏನ್ರಿ, ಮತ್ತು ಆ ಸೊಲ್ಯೂಷನ್ ಆಫ್ ಟ್ರಯಾಂಗಲಲ್ಲಿ ಯಾವ ರೀತಿ ನಾವು ಎಷ್ಟು ಟೈಪ್ ಸೊಲ್ಯೂಷನ್ ಬರ್ತವೆ, ಮತ್ತು ಸೊಲ್ಯೂಷನ್ ಆಫ್ ಟ್ರಯಾಂಗಲ್ ಅಂದರೆ ಏನು, ಇದ್ರ ಬದಲು ಸ್ವಲ್ಪ ಸ್ಟಡಿ ಮಾಡೋದು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಟೂ ಕಾನ್ಸೆಪ್ಟ್ ಬರ್ತಾವೆ. ಒಂದು ಕಾನ್ಸೆಪ್ಟ್ ಏನ್ರಿ, ಒಂದು ಸೊಲ್ಯೂಷನ್ ಆಫ್ ಟ್ರಯಾಂಗಲ್, ಒಂದೇನ್ರಿ ಸೊಲ್ಯೂಷನ್ ಆಫ್ ಟ್ರಯಾಂಗಲ್, ಒಂದು ಬರುತ್ತೆ. ಇನ್ನೊಂದೇನ್ರಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇವೆರಡು ಕಾನ್ಸೆಪ್ಟ್ ನೀವು ಪರ್ಫೆಕ್ಟಾಗಿ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಟ್ರಿ ಅಂದರೆ ನಿಮ್ಮ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಒಳಗೆ ಏನೂ ಡೌಟ್ ಇರೋಂಗಿಲ್ಲ. ಇನ್ ಯುವರ್ 12th ಸಿಲೆಬಸ್, ಏನು ನೀವು 12th ಸಿಲೆಬಸ್ ಹತ್ತರಲ್ಲಿ 10 ಮಾರ್ಕ್ಸಿಗೆ ನೀವು 10 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದ್ದಂಗೆ, ಹ್ಯಾಂಡ್ ಇನ್ ಯುವರ್ ಪಾಕೆಟ್. ಯಾವಾಗಲಿ 10 ಮಾರ್ಕ್ಸ್ ನಿಮ್ಮ ಕೈ, ಯಾಕಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವೆರಿ ಈಸಿಯಸ್ಟ್ ಟಾಪಿಕ್. ನೀವು ಯಾವಾಗ 10 ಪೈಕಿ 10 ತೊಗೊಳಕ್ಕೆ ಟ್ರೈ ಮಾಡಬೇಕು, ಯಾಕಂದರೆ 10 ಪೈಕಿ 10 ಕಂಪಲ್ಸರಿ ಬೆಳಿಬೇಕು. 10 ಪೈಕಿ 10 ಬೆಳಿಬೇಕಾಗಿತ್ತಂದರೆ ನೀವು ಈ ಕ್ಲಾಸಲ್ಲಿ ಕಂಪಲ್ಸರಿ ಏನು ಹೇಳ್ತೀನಿ ಅದೆಲ್ಲ ಕಾನ್ಸೆಪ್ಟನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಏನು ಈ ಕ್ಲಾಸ್ ಒಳಗೆ ಒಂದು ಸೊಲ್ಯೂಷನ್ ಆಫ್ ಟ್ರಯಾಂಗಲ್ ಬರುತ್ತಾ, ಮೈನ್ ಕಾನ್ಸೆಪ್ಟ್ ಅಂದರೆ ಸೊಲ್ಯೂಷನ್ ಆಫ್ ಟ್ರಯಾಂಗಲ್ ಬರುತ್ತಾ. ಇನ್ನೊಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬರುತ್ತಾ. ಈ ಸೊಲ್ಯೂಷನ್ ಆಫ್ ಟ್ರಯಾಂಗಲ್ ಮ್ಯಾಗ ಎಕ್ಸಾಂಪಲು ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮ್ಯಾಗ ಎಕ್ಸಾಂಪಲು. ಮತ್ತು ಎಕ್ಸಾಂಪಲ್ಗಿಂತ ಜಾಸ್ತಿ ಇಲ್ಲೇನ ಸೊಲ್ಯೂಷನ್ ಆಫ್ ಟ್ರಯಾಂಗಲ್ ಅಂದ್ರೇನು, ಅಲ್ಲಿ ಏನು ಫಾರ್ಮುಲಾ ಬರ್ತಾವೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂದರೆ ನೀವಾಗೆ ಎಕ್ಸಾಂಪಲ್ ಬಿಡಿಸ್ಬೋದು. ಮತ್ತು ಇಲ್ಲಿ ಜಾಸ್ತಿ ಥಿಯರೋಟಿಕಲ್ ಥಿಯರಮ್ಸ್ ಬರ್ತಾವೆ. ಇಲ್ಲಿ ಸೊಲ್ಯೂಷನ್ ಆಫ್ ಟ್ರಯಾಂಗಲ್ ಮ್ಯಾಗ ನೀವೆಲ್ಲ ಫಾರ್ಮುಲಾಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂದರೆ ಥಿಯರಮ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಎಕ್ಸರ್ಸೈಸ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಾವು ಪ್ರೀವಿಯಸ್ ವಿಡಿಯೋ ಒಳಗೆ ಏನು ಇಲ್ಲಿವರೆಗೂ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಒಳಗೆ ಪ್ರೀವಿಯಸ್ 1, 2 or 3 ವಿಡಿಯೋನ ನಾವು ನಿಮಗೆ ಕ್ಲಾಸನ್ನು ತೊಗೊಂಡಿರ್ಬೋದು. ಈ 1, 2, 3 ಕ್ಲಾಸಲ್ಲಿ ನಾವು ಏನು ಕ್ಲಾಸ್ ತೊಗೊಂಡಿಲ್ಲ, ಅದರಲ್ಲಿ 3.1 ಎಕ್ಸರ್ಸೈಸನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೀವು ಯಾರು ಕರೆಕ್ಟಾಗಿ ಕ್ಲಾಸ್ ವಿಡಿಯೋಸ್ಗಳನ್ನು ನೋಡಿರ್ತೀರಲ್ಲ ಅವರು 3.1 ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ವಿಡಿಯೋ ಯಾರು ಕರೆಕ್ಟ್ ನೋಡ್ತಿರಲ್ಲ ಅವರು 3.2 and 3.3 ಎರಡೂ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಇದ್ರಾಗ ಏನೂ ಡೌಟ್ ಇಲ್ಲ. ಈ ವಿಡಿಯೋ ನೀವು ಕಾನ್ಸೆಪ್ಟ್ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ 3.2 and 3.3 ಎಕ್ಸರ್ಸೈಸ್ ನೀವಾಗೆ ಸಾಲ್ವ್ ಮಾಡ್ಬೋದು. ಓಕೆ, ಇದೊಂದು ವಿಡಿಯೋ ಆದ್ರೂ ಮುಗಿದ್ರ ನಿಮಗೆ 3 ಫಸ್ಟ್ ಹಿಡಿದು 3.3 ತನಕ ಎಲ್ಲ ಎಕ್ಸರ್ಸೈಸ್ ಒಳಗೆ ಎಷ್ಟು ಎಕ್ಸಾಂಪಲ್ ನಿಮ್ಗೆ ಶಕ್ಯ ಆಗುತ್ತಲ್ಲ ಬಿಡಿಸೋಲಾಕ ಅಷ್ಟು ಎಕ್ಸಾಂಪಲ್ ಸಾಲ್ವ್ ಮಾಡಬೇಕು ನೀವಾಗೆ. ಓಕೆ, ಎನಿ ಡೌಟ್ ಪ್ಲೀಸ್ ಆಸ್ಕ್. ನೀವು ಯಾರು ಡೌಟ್ ಇತ್ತಂದರೆ ಕ್ವಶನ್ ಕೇಳ್ಬೋದು, ಸಾಲ್ವ್ ಮಾಡೋಕ್ಕೆ ಏನು ಡೌಟ್ ಇದ್ದರೆ ಕ್ವಶನ್ ಕೊಡೋದು. ಬಟ್ ಈ ವಿಡಿಯೋ ಒಳಗೆ ನಾನು ಏನ್ರಿ ಫಸ್ಟಿಗೆ ಸೊಲ್ಯೂಷನ್ ಆಫ್ ಟ್ರಯಾಂಗಲ್ಲು ಅದರ ಅಪ್ಲಿಕೇಶನು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂದರೆ ಏನ್ರಿ ಅದರ ಅಪ್ಲಿಕೇಶನ್, ಎಷ್ಟು ನೀವು ಸ್ಟಡಿ ಮಾಡ್ಕೊಂಡ್ರಿ ಅಂದರೆ ಓವರ್. ಇವತ್ತು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ
ಅಲ್ಲಿಗೆ ನೀವು ಟ್ರಿಗ್ನೋಮೆಟ್ರಿ ಫಂಕ್ಷನ್ ಒಳಗೆ ಏನೇನು ಕಾನ್ಸೆಪ್ಟ್ ಅದಲ್ಲ ಅಷ್ಟೆಲ್ಲ 100% ಕಾನ್ಸೆಪ್ಟ್ ಕ್ಲಿಯರ್ ಆದಂಗೆ ಆಗುತ್ತೆ. ಓಕೆ, ಐ ವಿಲ್ ಸ್ಟಾರ್ಟ್ ವಿತ್ ಸೊಲ್ಯೂಷನ್ ಆಫ್ ಟ್ರಯಾಂಗಲ್. ನಾವು ಏನು ನೋಡ್ರಿ ಸೊಲ್ಯೂಷನ್ ಆಫ್ ಟ್ರಯಾಂಗಲ್ ಅಂದರೆ ಏನು ಅನ್ನೋದು ನಾವು ಸ್ವಲ್ಪ ಸ್ಟಡಿ ಮಾಡೋಣ. ಏನೇನಿದೆ ಸೊಲ್ಯೂಷನ್ ಆಫ್ ಟ್ರಯಾಂಗಲ್. ಸೊಲ್ಯೂಷನ್ ಆಫ್ ಟ್ರಯಾಂಗಲ್. ಓಕೆ, ಈ ಸೊಲ್ಯೂಷನ್ ಆಫ್ ಟ್ರಯಾಂಗಲ್ ಒಳಗೆ ಏನು ಸ್ಟಡಿ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ನಿಮಗೆ ಟ್ರಯಾಂಗಲ್ ಅಂದರೆ ಇಮ್ಯಾಜಿನೇಷನ್ ಆಗ್ತಿರ್ಬೇಕು. ಎಲ್ಲರಿಗೂ ಗೊತ್ತದ ಟ್ರಯಾಂಗಲ್. ನೀವು ಹೈಸ್ಕೂಲಲ್ಲಿ ಪ್ರೈಮರಿವರೆಗೆ ಹಿಡ್ಕೊಂಡು ಟ್ರಯಾಂಗಲ್ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಟ್ರಯಾಂಗಲ್ ಅಂದರೆ ಏನು, 3 sides ಇರ್ತಾವ, 3 angles ಇರ್ತಾವ, 3 sides and 3 angles. This is called triangle. 3 sides and 3 angles is called triangle. ಇಲ್ಲಿ 3 angle ಅಂದ್ರೆ ಏನ್ರಿ, ಎ ಬಿ ಸಿ 3 angles ಬರ್ತಾವ. ನೆಕ್ಸ್ಟ್ ಇವು ಎ ಬಿ ಸಿ ಏನ್ರಿ angles ಬರ್ತಾವ. ನೆಕ್ಸ್ಟ್ ಎ ಸ್ಮಾಲ್ ಬಿ ಸ್ಮಾಲ್ ಸಿ ಇವೇನ್ರಿ ಸೈಡ್ಸ್ ಬರ್ತಾವೆ. ಇಸ್ ವೆರಿ ಇಂಪಾರ್ಟೆಂಟ್. ಇದ್ರಿ ಕ್ಯಾಪಿಟಲ್ ಎ ಬಿ ಸಿ ಡಿನೋಟೆಡ್ ಬೈ ಈ ಪೂರ್ತಿ ಚಾಪ್ಟರ್ ಮುಗಿಯೋವರೆಗೂ ನಾವು ಕ್ಯಾಪಿಟಲ್ ಎ ಬಿ ಸಿ ಮೀನ್ಸ್ ವಾಟ್? Capital ABC means angles in triangle. Angles in triangle. Capital ABC are angles in triangle. Next ನಮಗೆ small ABC. Small ABC ಅಂದ್ರೆ ಏನ್ರಿ, sides of triangle. This is very important concept. Small ABC ಅಂದ್ರೆ ಏನ್ರಿ, sides of triangle. Okay. Capital ABC ಅಂದ್ರೆ angles of triangle. ಇವು 2 ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಎಲ್ಲರ ಸ್ಮಾಲ್ ಎ ಬಿ ಸಿ ಅಂತ ಕನ್ಸಿಡರ್ ಮಾಡ್ಕೊಂಡು ರೈಟ್ ಡೌನ್ ಮಾಡಿದೀವಿ ಅಂದರೆ ನಾವು ನಮ್ಮ ಇಮ್ಯಾಜಿನೇಷನ್ ಏನಿರಬೇಕು, ಸ್ಮಾಲ್ ಎ ಬಿ ಸಿ ಅಂದರೆ ಸೈಡ್ಸ್ ಅಂತ ತಿಳ್ಕೊಬೇಕು, ಕ್ಯಾಪಿಟಲ್ ಎ ಬಿ ಸಿ ಅಂದರೆ ಆ್ಯಂಗಲ್ಸ್ ಇನ್ ಟ್ರಯಾಂಗಲ್ ಅಂತ ತಿಳ್ಕೊಬೇಕು. ನಾವು ಸೊಲ್ಯೂಷನ್ ಆಫ್ ಟ್ರಯಾಂಗಲ್ ಸೊಲ್ಯೂಷನ್ ಏನೇನು ಮಾಡ್ಲಿಕ್ಕೆ ಸಾಧ್ಯತೆ ಈ ಟ್ರಯಾಂಗಲ್ದು ಸೊಲ್ಯೂಷನ್ ಅಂದರೆ ಈ ಟ್ರಯಾಂಗಲ್ ಸೈಡ್ಸ್ ಮೆಜರ್ ಮಾಡ್ಬೋದು. ಸೈಡ್ಸ್ ಅಂದ್ರೆ ಏನ್ರಿ, ಪ್ಯಾರಾಮೀಟರ್. ಇದ್ರ ಪ್ಯಾರಾಮೀಟರ್ ಸುತ್ತಳತೆ ಎಷ್ಟೈತಿ ಮೆಜರ್ ಮಾಡ್ಬೋದು. ಸುತ್ತಳತೆ ಮೆಜರ್ ಮಾಡಬೇಕಾಗಿತ್ತು ಅಂದ್ರೆ ನಾವೇನು ಮಾಡ್ತೀರಿ, ಈ 3 sides ಅನ್ನು ಕೊಡ್ತೀರಿ, ಎ ಪ್ಲಸ್ ಬಿ ಪ್ಲಸ್ ಸಿ. ದಿಸ್ ಈಸ್ ಕಾಲ್ಡ್ ಪ್ಯಾರಾಮೀಟರ್ ಆಫ್ ಸರ್ಕಲ್. ಅದು ಪ್ಯಾರಾಮೀಟರ್ ಆಫ್ ಟ್ರಯಾಂಗಲ್ ಅಂತ ಹೇಳ್ತೀರಿ. ಇಲ್ಲಿ ಸರ್ಕಲ್ ಅಲ್ಲ, ಟ್ರಯಾಂಗಲ್. ಈಗ ಮತ್ತು ಇನ್ನೊಂದಿನ ಪ್ಯಾರಾಮೀಟರ್ ಆದ ಬಳಿಕ ಇನ್ನೊಂದೇನು ಸರ್ಕ್ಯೂಪರೆನ್ಸ್ ಮೀನ್ಸ್ ಏರಿಯಾ ಅಂತ ಕಂಡಿಡ್ಬೋದು. ಏರಿಯಾನ ಕಂಡುಹಿಡಿಬೋದು. ಏರಿಯಾ ಮೀನ್ಸ್ ಒಳಗಿನ ಏನು ಏರಿಯಾ ಇರುತ್ತಲ್ಲ ಇವೆಲ್ಲ, ಇದು ಏರಿಯಾನ ಫೈಂಡ್ ಔಟ್ ಮಾಡ್ಬೋದು. ಇದಕ್ಕೆ ಏರಿಯಾ ಈ ಟ್ರಯಾಂಗಲಲ್ಲಿ ಇಲ್ಲಿವರೆಗೆ ನಾವು ಏರಿಯಾ ಫೈಂಡ್ ಔಟ್ ಮಾಡೋದನ್ನು ನೀವು ಬೇಸಿಕಲಿ ಕಲ್ತಿದ್ದೀರಿ ಹೈಸ್ಕೂಲ್ ಅವ್ರ ಇನ್ನು 11th ಕ್ಲಾಸಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ದು ಸರ್ಕ್ಯೂಪರೆನ್ಸ್ ಪ್ಯಾರಾಮೀಟರ್ ಫೈಂಡ್ ಔಟ್ ಮಾಡೋದು ಅಥವಾ ಇನ್ನೊಂದೇನ್ರಿ ಏರಿಯಾ ಫೈಂಡ್ ಔಟ್ ಮಾಡೋದು. ಬಟ್ ಇಲ್ಲಿ ನಮ್ಮ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗೆ ಮತ್ತು ಟ್ರಯಾಂಗಲ್ಗೆ ಏನು ಸೊಲ್ಯೂಷನ್ ಆಫ್ ಟ್ರಯಾಂಗಲ್ ಅಂತ ಒಂದು ಕಾನ್ಸೆಪ್ಟ್ ಬಂದದ. ಸೊಲ್ಯೂಷನ್ ಆಫ್ ಟ್ರಯಾಂಗಲ್ ಅಂದರೆ ಏನು ಮೀನ್ಸ್ ಇಲ್ಲಿ ಈ ಟ್ರಯಾಂಗಲ್ ವಿತ್ ಸೈನ್ ಫಂಕ್ಷನ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಟ್ರಯಾಂಗಲ್ ವಿತ್ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯೂಸ್ ಮಾಡುತ್ತೆ. ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಯೂಸ್ ಮಾಡಿಕೊಂಡು ಈ ಟ್ರಯಾಂಗಲ್ದ ಏರಿಯಾ ಮತ್ತು ಪ್ಯಾರಾಮೀಟರ್ ಫೈಂಡ್ ಔಟ್ ಮಾಡೋಕ್ಕೆ ಯಾವ ರೀತಿ ನಾವು ಅಪ್ಲಿಕೇಶನ್ ಒಳಗೆ ಬರುತ್ತದೆ. ಫಸ್ಟ್ ನಾವೇನು ತಿಳ್ಕೊಬೇಕು, ಈ ಟ್ರಯಾಂಗಲ್ ವಿತ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವ ರೀತಿ ಯೂಸ್ ಆಗುತ್ತೆ. ಈ ಟ್ರಯಾಂಗಲ್ ಜೋಡಿ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತದೆ. ಯಾವ ರೀತಿ ಸೈನ್ ಬರುತ್ತೆ, ಕಾಸ್ ಬರುತ್ತೆ, ಟ್ಯಾನ್ ಬರುತ್ತೆ, ಕ್ವಾಟ್ ಬರುತ್ತೆ, ಶೆಕ್ ಬರುತ್ತೆ, ಕೋಶೆಕ್ ಬರ್ತಾವೆ. 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬರ್ತಾವೆ. ಈ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನನ್ನು ಟ್ರಯಾಂಗಲ್ ಜೊತೆ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ನಾವು ಸೊಲ್ಯೂಷನ್ ಆಫ್ ಟ್ರಯಾಂಗಲಲ್ಲಿ ಫಸ್ಟ್ ಕಾನ್ಸೆಪ್ಟ್ ಇರೋದು ಸೈನ್ ರೂಲ್. ಫಸ್ಟ್ ಏನ್ರಿ, ಸೈನ್ ರೂಲ್. ಫಸ್ಟ್ ಕಾನ್ಸೆಪ್ಟ್ ಇರೋದು ಸೈನ್ ರೂಲ್. ಓಕೆ, ಈ ಸೈನ್ ರೂಲ್ ಏನು ಹೇಳುತ್ತಾ ಇಸ್ ವೆರಿ ಇಂಪಾರ್ಟೆಂಟ್. ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಒಳಗೆ ಫಸ್ಟ್ ಇರೋದು ಸೈನ್ ರೂಲ್. ಈ ಸೈನ್ ರೂಲಲ್ಲಿ 3 ರೂಲ್ಸ್ ಬರ್ತಾವ. 3 ರೂಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಈ 3 ರೂಲ್ಸ್ ಯಾವ ರೀತಿ ಬರೀಬೇಕಂದ್ರೆ ಫಸ್ಟಿಗೆ ಇಲ್ಲಿ ನೋಡ್ರಿ, ಈ ಟ್ರಯಾಂಗಲಲ್ಲಿ ನಾವು ಸರ್ಕ್ಯೂಪರೆನ್ಸನ್ನು ಡ್ರಾ ಮಾಡಬೇಕು. ಸರ್ಕ್ಯೂಪರೆನ್ಸ್ ಮೀನ್ಸ್ ಪ್ಯಾರಾಮೀಟರ್ ಆಫ್ ಟ್ರಯಾಂಗಲ್. ಸರ್ಕ್ಯೂಪರೆನ್ಸನ್ನು ಈ ರೀತಿ ನೀವು ಡ್ರಾ ಮಾಡಿದ್ರಿ. ಇದು ಹೈಸ್ಕೂಲ್ ಲೆವೆಲ್ ಎಲ್ಲರೂ ಕಲಿತೇ ಬಂದಿರ್ತೀರಿ. ಇಲ್ಲಿ
ಹೈಸ್ಕೂಲ್ಗೆ ಟ್ರಯಾಂಗಲ್ ಸರ್ಕ್ಯುಪರೆನ್ಸ್ ಯಾವ ರೀತಿ ಡ್ರಾ ಮಾಡ್ಬೇಕನ್ನೋದು ಹೈಸ್ಕೂಲ್ಕನೇ ಸ್ಟಡಿ ಮಾಡಿರ್ತೀರಿ ಅಥವಾ 11th ಕ್ಲಾಸ್ಗೆ ಸ್ಟಡಿ ಮಾಡಿರ್ತೀರಿ. ಓಕೆ, ಇದು ಸರ್ಕ್ಯುಪರೆನ್ಸ್ ಆಫ್ ಟ್ರಯಾಂಗಲ್ ಆಗುತ್ತಾ. ಈ ಸರ್ಕ್ಯುಪರೆನ್ಸ್ ಅಂದ್ರೆ ಸರ್ಕಲ್ ನಾವು ಫುಲ್ ಸರ್ಕಲ್ ರೆಡಿ ಆಗುತ್ತಾ. ಈ ಸರ್ಕಲ್ಗೆ ಏನಿರುತ್ತೆ ಸೆಂಟರ್ ಸೆಂಟರ್ ಆಫ್ ದಿ ಸರ್ಕಲ್, ಇದು ಸೆಂಟರ್ ಇರುತ್ತಾ. ಈ ಸೆಂಟರಿಗೆ ನಾವು ರೇಡಿಯಸ್ ಡ್ರಾ ಮಾಡಬೇಕು. ರೇಡಿಯಸ್ ಡ್ರಾ ಮಾಡಬೇಕಾಗಿತ್ತಂದ್ರೆ ಯಾವುದೇ ಪಾಯಿಂಟ್ ಇಂದ ತಗೋರಿ ಸೆಂಟರ್ ಟಚ್ ಆದ್ಮೇಲೆ ಇದು ರೇಡಿಯಸ್ ಆಗುತ್ತಾ, ಇದು ರೇಡಿಯಸ್ ಆಗುತ್ತಾ, ಇದು ರೇಡಿಯಸ್ ಆಗುತ್ತಾ. ರೇಡಿಯಸ್ ಅಂದ್ರೆ ಏನ್ರಿ, ಕ್ಯಾಪಿಟಲ್ ಆರ್ ದಿಂದನೂ ಡಿನೋಟ್ ಮಾಡೋದು ಅಥವಾ ಸ್ಮಾಲ್ ಆರ್ ದಿಂದನೂ ಡಿನೋಟ್ ಮಾಡೋದು. ಇಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಒಳಗೆ ಹೆಚ್ಚು ಕ್ಯಾಪಿಟಲ್ ಆರ್ ದಿಂದ ನೋಡ್ತೀವಿ. ರೇಡಿಯಸ್ ಇಸ್ ಕ್ಯಾಪಿಟಲ್ ಆರ್ ಇಂದ ಡಿನೋಟ್ ಮಾಡಬೇಕು. ಆರ್ ಅಂದ್ರೆ ಏನ್ರಿ ನಮಗಿಲ್ಲಿ, ಆರ್ ಮೀನ್ಸ್ ರೇಡಿಯಸ್ ಆಫ್ ದಿ ಸರ್ಕಲ್. ಸೊ ಇದು ಟ್ರಯಾಂಗಲ್ ಅಲ್ಲ, ರೇಡಿಯಸ್ ಆಫ್ ದಿ ಸರ್ಕಲ್, ಓನ್ಲಿ ಸರ್ಕಲ್ ರೇಡಿಯಸ್. ಇಲ್ಲಿ ನಾವು ಸೈನ್ ರೂಲ್ ಅಲ್ಲಿ ಫಸ್ಟ್ ಸೈನ್ ರೂಲ್ ಏನು ಹೇಳುತ್ತಾ, ಫಸ್ಟ್ ಸೈನ್ ರೂಲ್ a by capital small a by sin a equal to b by sin b capital B equal to c by sin c, c by sin c equal to 2r, 2 times radius equal to r means 2 times radius. This is first rule of sine rule, first formulas of sine rule. It means ಅಥವಾ first rule of sine rule, first rule in sine. Okay, a by sin a, b by sin b, c by sin c equal to 2r. This is first formula. Second formula ಏನು ಹೇಳುತ್ತಾ, ಇದೇ ರೆಸಿಪ್ರೋಕಲ್ ಮೀನ್ಸ್ ರಿವರ್ಸ್ ಬರೆಯೋದು, ಉಲ್ಟಾ ಬರೆಯೋದು. ಸೆಕೆಂಡ್ ಫಾರ್ಮುಲಾ ಏನು ಉಲ್ಟಾ ಯಾವ ರೀತಿ ಬರೀತೀರಿ, sin a by a, sin a by a equal to sin b by b, sin b by b, sorry small b, sin b by b equal to sin c by c equal to, ಈಗ 2r ಅದ, ಇದ್ರ ಉಲ್ಟಾ ಮಾಡಿ ಏನಾಗುತ್ತಾ 1 by 2r equal to only 1 by 2 is a constant, means radius is constant ಇರುತ್ತೆ, ಅದು ಏನು ಚೇಂಜಸ್ ಆಗಲ್ಲ. ಅದಕ್ಕೋಸ್ಕರ 1 by 2 ಬರೆದ್ರು ಓಕೆ, ಅಥವಾ ಈಕ್ವಲ್ ಟು ಕೆ ಬರೆದ್ರು ಓಕೆ, ಎರಡರಲ್ಲಿ 1 ಬರೆದ್ರು ನೋ ಪ್ರಾಬ್ಲಮ್. 1 by 2r ರೇಡಿಯಸ್ ಇರುತ್ತೆ, ರೇಡಿಯಸ್ ಯಾವಾಗಲಿ ಕಾನ್ಸ್ಟಂಟ್ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಅದಕ್ಕೋಸ್ಕರ ಓನ್ಲಿ 1 by 2r ಅಥವಾ ಕೆ ಬರೆದ್ರು ಓಕೆ. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ಸೆಕೆಂಡ್ ರೂಲ್, ಸೆಕೆಂಡ್ ರೂಲ್ ಯಾವ ರೀತಿ ಬರಬೇಕು. ಇನ್ ಥರ್ಡ್ ರೂಲ್ ಯಾವ ರೀತಿ ಬರಬೇಕಂದ್ರೆ ಫಸ್ಟ್ ರೂಲನ್ನು ಯೂಸ್ ಮಾಡ್ಕೋಬೇಕು. ಫಸ್ಟ್ ರೂಲನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಥರ್ಡ್ ರೂಲ್ ಬರಬೇಕಂದ್ರೆ ಎ ಆಸ್ ಇಟ್ ಈಸ್ ಇಲ್ಲಿ ಹೇಳ್ರಿ, ಬಿ ಅನ್ನ ಲೆಫ್ಟ್ ಸೈಡ್ ತಗೋರಿ, ಎ ಬೈ ಲೆಫ್ಟ್ ಟ್ರಾನ್ಸ್ಫರ್ ದಿ ಲೆಫ್ಟ್ ಸೈಡ್, ಬಿ ಆಗುತ್ತಾ ಎ ಬೈ ಬಿ. ಇನ್ನು ಸೈನ್ ಎನ ರೈಟ್ ಸೈಡ್ ತಗೋರಿ, ಸೈನ್ ಎ ಬೈ ಸೈನ್ ಬಿ ಆಗುತ್ತಾ. ದಿಸ್ ಈಸ್ ಒನ್ ಫಾರ್ಮುಲಾ, ಎ ಬೈ ಬಿ ಸೈನ್ ಎ ಬೈ ಸೈನ್ ಬಿ. ಬಿ ಅನ್ನ ಲೆಫ್ಟ್ ಸೈಡ್ ಟ್ರಾನ್ಸ್ಫರ್ ತಗೋರಿ, ಸೈನ್ ಎನ್ನ ರೈಟ್ ಸೈಡ್ ಟ್ರಾನ್ಸ್ಫರ್ ತಗೋರಿ ಓಕೆ. ನೆಕ್ಸ್ಟ್ ಇನ್ನೊಂದು ಸೇಮ್, ಸಿ ಅನ್ನ ಲೆಫ್ಟ್ ಸೈಡ್ ತಗೋರಿ, ಬಿ ಬೈ ಸಿ ಈಕ್ವಲ್ ಟು ಸೈನ್ ಬಿ ಬೈ ಸೈನ್ ಸಿ, ಸೈನ್ ಬಿ ಬೈ ಸೈನ್ ಸಿ ಓಕೆ. ಸೈನ್ ಬಿ ಅನ್ನ ಆ ಕಡೆ ಸೈನ್ ಬಿ ಅನ್ನ ರೈಟ್ ಟ್ರಾನ್ಸ್ಫರ್ ಮಾಡಿರಿ, ಸಿ ಅನ್ನ ಲೆಫ್ಟ್ ಟ್ರಾನ್ಸ್ಫರ್, ಡೂ ಇಟ್ ಲೆಫ್ಟ್ ಓಕೆ. ನೆಕ್ಸ್ಟ್ ಅಥವಾ ಇದೇನ ಇನ್ನೊಂದು ಫಾರ್ಮುಲಾನ ಇದೇ ರೂಲ್ಸನ್ನು ಯೂಸ್ ಮಾಡ್ಕೊಂಡು ಇನ್ನೊಂದು ಫಾರ್ಮುಲಾ ಫೋರ್ತ್ ರೂಲನ್ನು ಬರಿಬೋದು. ಯಾವ ರೀತಿ ಬರಿಬೋದು ಇಲ್ಲಿ ನೋಡ್ರಿ, ಎ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ, ಎ ಇಂಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತಾ ಸೈನ್ ಬಿ, ಎ ಇಂಟು ಸೈನ್ ಬಿ ಆಗುತ್ತಾ ಈಕ್ವಲ್ ಟು ಏನಾಗುತ್ತಾ ಬಿ ಇಂಟು ಸೈನ್ ಎ, ಬಿ ಇಂಟು ಸೈನ್ ಎ. ಇನ್ನೊಂದು ಯಾವ ರೀತಿ ಬರಬೇಕು ಇದನ್ನ ಅಂದರೆ ಸೇಮ್ ಬಿ ಇಂಟು ಕ್ರಾಸ್ ಮಲ್ಟಿಪ್ಲಿಕೇಶನ್, ಫಸ್ಟ್ ಸೆಕೆಂಡು ರೇಷಿಯೋ ತಗೋರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ, ಸೆಕೆಂಡು ಥರ್ಡು ರೇಷಿಯೋ ತಗೋರಿ, ಬಿ ಇಂಟು ಸೈನ್ ಎ ಸೈನ್ಸ್ ಬಿ ಇಂಟು ಸೈನ್ ಸಿ, ಬಿ ಇಂಟು ಸೈನ್ ಸಿ ಈಕ್ವಲ್ ಟು ಸಿ ಇಂಟು ಸೈನ್ ಬಿ, ಸಿ ಇಂಟು ಸೈನ್ ಬಿ. ದಿಸ್ ಈಸ್ ಅನದರ್ ಫಾರ್ಮುಲಾ ಆಫ್ ಸೈನ್ ರೂಲ್. ಇವಷ್ಟೇ ಫಾರ್ಮುಲಾ ಅಂತಲ್ಲ, ಸಾಕಷ್ಟು ಫಾರ್ಮುಲಾನ ಕ್ರಿಯೇಟ್ ಮಾಡ್ಬೋದು ನೀವು, ಬಟ್ ನಿಮ್ಮ ಸಿಲೆಬಸ್ಗೆ ಇಷ್ಟು ಫಾರ್ಮುಲಾ ನೀವು ನೆನಪಿಟ್ಕೊಂಡ್ರೆ ಸಾಕು ಓಕೆ. ಹೌ ಟು ರಿಮೆಂಬರ್, ಯಾವ ರೀತಿ ನೆನಪಿಟ್ಕೋಬೇಕು ಇನ್ನೊಮ್ಮೆ ಹೇಳಿ ಒಂದು ಸೆಕೆಂಡ್, ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟಿಗೆ ನಾವಾಗ ಒಂದು ಟ್ರಯಾಂಗಲ್ ಅಂದರೆ ಸ್ಮಾಲ್ ಎ ಬಿ ಸಿ ಅಂದ್ರೆ ಏನು ರೀ, ಸೈಡ್ಸ್ ಅಂತ ನೀವು ಮೈಂಡ್ ಸೆಟ್ ಏನು ಮಾಡಬೇಕು. ಸ್ಮಾಲ್ ಎ ಬಿ ಸಿ ಇಸ್ ಕಾಲ್ಡ್ ಎ ಸೈಡ್ಸ್ ಆಫ್ ಟ್ರಯಾಂಗಲ್, ಕ್ಯಾಪಿಟಲ್ ಎ ಬಿ ಸಿ ಇಸ್ ಕಾಲ್ಡ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್ ಓಕೆ. ಇಲ್ಲಿ ಎ ಬೈ ಸೈನ್ ಎ, ಬಿ ಬೈ ಸೈನ್ ಬಿ, ಸಿ ಬೈ ಸೈನ್ ಸಿ
equal to 2r. 2r means 2 time radius. Okay, all of you understand first formula. ಇದೊಂದು ನೀವು ನೆನಪಿಟ್ಕೋಬೇಕು. ಸೆಕೆಂಡ್ ಫಾರ್ಮುಲಾ ಇದನ್ನೇ ರಿವರ್ಸ್ ಉಲ್ಟಾ ಬರಿಬೇಕು. sin a by a sin b by b sin c by c 1 by 2r k ಅಥವಾ ಉಲ್ಟಾ ಬರಿಬೇಕು. ಓಕೆ, ಇಲ್ಲಿ 1 2r ಏನು ಇಲ್ಲ ಅಂದರೆ ಇದು ಉಲ್ಟಾ 1 by 2r. ರೆಸಿಪ್ರಿಕಲ್ ಮೀನ್ಸ್ ಅದರ ರಿವರ್ಸ್ ಡಿವೈಡ್ ಮಾಡಿದರೆ ರೆಸಿಪ್ರಿಕಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇರೋದು ನಮಗೆ ಥರ್ಡ್ ಫಾರ್ಮುಲಾ ಬರಿಬೇಕಾದ್ರೆ ಫಸ್ಟ್ ರೂಲ್ ಯೂಸ್ ಮಾಡ್ಕೋಬೇಕು. ಫಸ್ಟ್ ರೂಲನ್ನು ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ ಈ ಫಸ್ಟ್ ಟು ರೇಷಿಯೋ ತೊಗೋಬೇಕು. ಫಸ್ಟ್ ಟು ರೇಷಿಯೋ ಟೇಕ್ ಫಸ್ಟ್ ಟು ರೇಷಿಯೋ ಎ ಆಸ್ ಇಟ್ ಈಸ್ ಬಿ ಟೇಕ್ ಲೆಫ್ಟ್ ಸೈಡ್ ಆ್ಯಂಡ್ ಸೈನ್ ಎ ಟ್ರಾನ್ಸ್ಫರ್ ದಿ ರೈಟ್ ಸೈಡ್ ಎ ಬೈ ಬಿ ಸೈನ್ ಎ ಬೈ ಸೈನ್ ಬಿ. ನೆಕ್ಸ್ಟ್ ಟೇಕ್ ಸೆಕೆಂಡ್ ಆ್ಯಂಡ್ ಥರ್ಡ್ ರೇಷಿಯೋ ಬಿ ಆಸ್ ಇಟ್ ಈಸ್ ಸಿ ಟೇಕ್ ಲೆಫ್ಟ್ ಸೈಡ್ ಆ್ಯಂಡ್ ಸೈನ್ ಬಿ ಬೈ ಸೈನ್ ಸಿ. ಓಕೆ, next take first rule, first take two ratios. This is ratio, this is one ratio. Ratio is called any dividation. This is a ratio. Okay, first ratio a by say sin is first ratio, b by sin b is second ratio, c by sin c is third ratio. All of you understand? Okay, next ಇರೋದು ನಮಗೆ ಈಗ ಫಸ್ಟ್ ರೇಷಿಯೋ ತಗೋಬೇಕು. ಫಸ್ಟ್ ರೇಷಿಯೋವನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತಾ, ಎ ಇಂಟು ಸೈನ್ ಬಿ ಬಿ ಇಂಟು ಸೈನ್ ಎ ಸೈನ್ ಬಿ ಈಕ್ವಲ್ ಟು ಬಿ ಸೈನ್ ಎ. ಓಕೆ, ನೆಕ್ಸ್ಟ್ ಸೆಕೆಂಡು ಥರ್ಡು ರೇಷಿಯೋ ತಗೋರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಬಿ ಸೈನ್ ಸಿ ಸಿ ಸೈನ್ ಬಿ. ದಿಸ್ ಇಸ್ ಇವೆಲ್ಲ ಏನ್ರಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸೈನ್ ರೂಲ್. ಇವೆಲ್ಲ ಫಾರ್ಮುಲಾ ಅನ್ನೋಕ್ಕಿಂತ ಡಿಫರೆಂಟ್ ಫಾರ್ಮ್ಸ್ ಆಫ್ ಸೈನ್ ರೂಲ್. ಇವಕ್ಕೆ ಏನು ಕರಿತೀರಿ, different forms of sine rule. Different forms of sine rule. Okay, different forms of sine rule. ಇವೆಲ್ಲ ಏನು ಕರಿತೀರಿ ಡಿಫರೆಂಟ್. ಎಷ್ಟು ನಾವು ಓನ್ಲಿ 4 ಫಾರ್ಮ್ಸ್ ಅಷ್ಟೇ ಬರ್ತೀನಿ ನಿಮ್ಮನ್ನ. ಇಲ್ಲಿ ನಿಮಗೆ ಸಾಕಷ್ಟು ನೀವು ಕ್ರಿಯೇಟ್ ಮಾಡ್ಕೋಬೋದು. ಕ್ರಿಯೇಟ್ ಯಾವ ರೀತಿ ಮಾಡ್ಕೋಬೇಕಂದ್ರೆ ಇವೆರಡು ರೇಷಿ ತೊಗೋರಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ, ಇವೆರಡು ರೇಷಿ ತೊಗೋರಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಇಷ್ಟೇ ಪಾವಲ್ಲ ಅಂತೇನು ಅದಕ್ಕೆ ಲಿಮಿಟ್ ಇಲ್ಲ. ಬಟ್ ನೀವು ಕ್ರಿಯೇಟ್ ಮಾಡಿದ್ದು ರೂಲ್ಸ್ ಇರಬೇಕು. ನೀವು ಕ್ರಿಯೇಟ್ ಮಾಡಿರಿ ಅಂದರೆ ರೂಲ್ಸ್ ಬಿಟ್ಟು ಮಾಡೋಕ್ಕಾಗಲ್ಲ. ನೀವು ಮ್ಯಾಥ್ಸಲ್ಲಿ ಏನು ರೂಲ್ಸ್ ಇರುತ್ತಲ್ಲ ಅದೇ ರೂಲ್ಸ್ ಅಪ್ಲೈ ಮಾಡ್ಕೊಂಡು ಕ್ರಿಯೇಟ್ ಮಾಡಬೇಕು ಡಿಫ್ರೆಂಟ್ ಫಾರ್ಮ್ಸ್. ಇನ್ನೂ ನಿಮಗೆ ಸಾಕಷ್ಟು ಯಾವುದೇ ಕ್ರಿಯೇಟ್ ಆಗುತ್ತೆ ಅದು ಅಂದರೆ ಕ್ರಿಯೇಟ್ ಮಾಡ್ಬೋದು. ಓಕೆ, ಇದು ನಮಗೆ ಸೊಲ್ಯೂಷನ್ ಆಫ್ ಟ್ರಯಾಂಗಲಲ್ಲಿ ಫಸ್ಟ್ ರೂಲ್ ಏನ್ರಿ ಸೈನ್ ರೂಲ್. ಫಸ್ಟ್ ಕಾನ್ಸೆಪ್ಟು ಸೈನ್ ರೂಲ್ ಆಯಿತು. ಸೈನ್ ರೂಲಲ್ಲಿ ದಿಸ್ ಇಸ್ ಫೋರ್ ಫಾರ್ಮ್ಸ್ ಆಫ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸೈನ್ ರೂಲ್. ನೆಕ್ಸ್ಟ್ ಇರೋದು ನಮಗೆ ಕೋಸೈನ್ ರೂಲ್. ಓಕೆ, ರೈಟ್ ಡೌನ್ ನೆಕ್ಸ್ಟ್ ಕಾನ್ಸೆಪ್ಟ್ ಕೋಸೈನ್ ರೂಲ್. ಇಂಪಾರ್ಟೆಂಟ್ ಏನ್ರಿ ಟಾಪಿಕ್ ಮುಗಿಯೋವರೆಗೂ. ಸ್ಮಾಲ್ ಎ ಬಿ ಸಿ ಮೀನ್ಸ್ ಸೈಡ್ಸ್ ಆಫ್ ಟ್ರಯಾಂಗಲ್, ಕ್ಯಾಪಿಟಲ್ ಎ ಬಿ ಸಿ ಮೀನ್ಸ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್. ಓಕೆ, ಇಲ್ಲಿ ಸೆಕೆಂಡ್ ಕಾನ್ಸೆಪ್ಟ್ ಯಾವ ಬರುತ್ತಾ, ಕೋಸೈನ್ ರೂಲ್. ಓಕೆ, ಕೋಸೈನ್ ರೂಲ್. ಕೋಸೈನ್ ರೂಲ್ ಅಂದರೆ ಕೋಸೈನ್ ರೂಲನ್ನು ಯಾವ ರೀತಿ ಬರೀಬೇಕು, ಇಲ್ಲಿ ನೋಡ್ರಿ. ಯಾವುದೇ ಒಂದು ಟ್ರಯಾಂಗಲ್ ತಗೋಬೇಕಂತೀವಿ. ದಿಸ್ ಈಸ್ ಒನ್ ಟ್ರಯಾಂಗಲ್ ಎ ಬಿ ಸಿ. ABC, capital ABC are angles in triangle. Small ABC, A, B, C. Small ABC are sides in triangle. Okay, ಇಲ್ಲಿ ಒಂದು ಏನು ಟ್ರಿಕ್ ಮೀನ್ಸ್ ಟ್ರಿಕ್ಸನ್ನು ಯಾವ ರೀತಿ ನೆನ್ಪಿಡ್ಬೇಕಂದ್ರೆ, ಫಸ್ಟ್ ಎ ಬರೆದು ಟ್ರಯಾಂಗಲ್ ಶೇಪ್ ಒಳಗೆ ABC ಬರಬೇಕು. ಸ್ಮಾಲ್ ABC. ಎ ಆದಮೇಲೆ ಏನು ಬರ್ತದೆ ರೀ, ಬಿ ಬರುತ್ತೆ, ಆಮೇಲೆ ಸಿ ಬರುತ್ತೆ. ಇದು ಟ್ರಯಾಂಗಲ್ ಶೇಪ್ ಒಳಗೆ ಬರೋದ್ರಿ ಎ ಬಿ ಸಿ. ಈ ಎ ಆಗಂತಲೇ ಬಿ ಆಲ್ಟರ್ನೇಟಿವ್ ಎ ಆದಮೇಲೆ ಅಂತ ಬಿ ಬರಿಬೇಕು. ಎ ಆದಮೇಲೆ ಸಿ ಬರೆಯೋಕ್ಕೆ ಸಾಧ್ಯತೆನ ಇನ್ನು ಅಲ್ಫಾಬೇಟ್ಸ್. ಎ ಆದಮೇಲೆ ಬಿನ ಬರುತ್ತೆ. ನೆಕ್ಸ್ಟ್ ಬಿ ಆದಮೇಲೆ ಸಿನ ಬರುತ್ತೆ. ಬಿ ಆದಮೇಲೆ ಏನು ಬರ್ತದೆ ರೀ, ಮತ್ತೆ ಸಿನ ಬರುತ್ತೆ. ಮತ್ತು ಇಲ್ಲಿ ಓನ್ಲಿ ಸಿ ಆದ್ಮೇಲೆ ಡಿ ಬರುತ್ತೆ. ಬಟ್ ಅಲ್ಫಾಬೇಟ್ಸಲ್ಲಿ ನಾವು ಇಲ್ಲಿರೋದು ಓನ್ಲಿ ಎ ಬಿ ಸಿ ಡಿ ಅಷ್ಟೇ ತೊಗೊಂಡಿಲ್ಲ. ಡಿ ತೊಗೊಂಡಿವಿ ಓನ್ಲಿ ತ್ರೀ ಅಲ್ಫಾಬೆಟ್ಸ್ ಅಷ್ಟೇ ತೊಗೊಂಡಿವಿ. ಅಂದರೆ ಎ ಆದಮೇಲೆ ಬಿ ಬರುತ್ತೆ, ಬಿ ಆದಮೇಲೆ ಸಿ ಬರುತ್ತೆ, ಮತ್ತು ಅಗೇನ್ ಸಿ ಆದಮೇಲೆ ಏನು ಬರುತ್ತೆ ರೀ, ಎ ಬರುತ್ತೆ. ಇದನ್ನು ನೀವು ಟ್ರಿಕ್ಸ್ ನೆನಪಿಟ್ಕೋಬೇಕು. ಅಲ್ಟರ್ನೇಟಿವ್ ಎ ಬಿ ಸಿ, ಎ ಆದಮೇಲೆ ಬಿ,
ಬಿ ಆದಮೇಲೆ ಸಿ ಆದಮೇಲೆ ಅಗೇನ್ ಎ. ಓಕೆ, ಇಲ್ಲಿ ನಾವು ಫಸ್ಟ್ ಕೋಸೈನ್ ರೂಲ್ ಒಳಗೆ ಫಸ್ಟ್ ರೂಲ್ ಯಾವ ರೀತಿ ಬರಿಬೇಕಂದ್ರೆ ವೆರಿ ಇಂಪಾರ್ಟೆಂಟ್. ಫಸ್ಟ್ ರೂಲ್ ಯಾವ ರೀತಿ ಬರಬೇಕಂದ್ರೆ ಎ ಸ್ಕ್ವೈರ್ ಮಾಡಿರಿ ಈಕ್ವಲ್ ಟು ಬಿ ಸ್ಕ್ವೈರ್ ಪ್ಲಸ್ ಸಿ ಸ್ಕ್ವೈರ್. ಓಕೆ, ಎ ಅನ್ನೋದ್ಲೇನ್ರಿ ಬಿ ಅನ್ನೋದ್ಲೆ ಸಿ ಅದ ಅಲ್ಟರ್ನೇಟಿವ್ ಎ ಬಿ ಸಿ. ಓಕೆ, ಎ ಸ್ಕ್ವೈರ್ ಈಕ್ವಲ್ ಟು ಬಿ ಸ್ಕ್ವೈರ್ ಪ್ಲಸ್ ಸಿ ಸ್ಕ್ವೈರ್ ಮೈನಸ್ ಇಲ್ಲಿ ಏನಿರುತ್ತೆ ಎರಡು ಮಲ್ಟಿಪ್ಲೈ ಮಾಡಬೇಕು ಇಂಟು 2bc. 2 ಒಂದು ಎಕ್ಸ್ಟ್ರಾ ತಗೋಬೇಕು ಈಗ 2bc. ಓಕೆ, 2 ಇಲ್ಲಿ ಏನಿರುತ್ತಲ್ಲ ಬಿ ಸಿ ಇಂಟು ಇದು ಕಾಸ್ ಮಲ್ಟಿಪ್ಲೈ ಮಾಡಬೇಕು. ಕಾಸ್ ಇಲ್ಲಿ ಯಾವ್ದು ಆ್ಯಂಗಲ್ ಸೈಡ್ ಇರುತ್ತಲ್ಲ ಅದ್ರದ್ದು ಅಲ್ಟರ್ನೇಟಿವ್ ಆ್ಯಂಗಲ್ ಸೈಡ್. ಇವಾಗ ಅಲ್ಟರ್ನೇಟಿವ್ ಆ್ಯಂಗಲ್ ಅಂದ್ರೆ ಏನ್ರಿ, ಎ ಸೈಡ್ ಅಪೋಸಿಟ್ ಆ್ಯಂಗಲ್ ಯಾವ್ದು ಇರುತ್ತಲ್ಲ ಅದಕ್ಕೆ ಅಲ್ಟರ್ನೇಟಿವ್ ಆ್ಯಂಗಲ್ ಕರಿತೀವಿ. ಇಲ್ಲಿ ಎ ಅದಲ್ಲ, ಎ ಸೈಡ್ ಅಪೋಸಿಟ್ ಆ್ಯಂಗಲ್ ಯಾವ್ದೈತಿ, ಕ್ಯಾಪಿಟಲ್ ಏನ ಬರಬೇಕು, ಎ 2bc cos A. This is first formula of cosine rule. I hope understand, all of you understand how to write first rule. Once again I will repeat you. Alternative means A, B, C. A, next B, next C, next again A. ಇದು alternative system. Next ನಾವು ಫಸ್ಟ್ ಫಾರ್ಮುಲಾ ಬರೀಬೇಕಾಗಿತ್ತಂದ್ರೆ A ಸ್ಕ್ವೇರ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2 ಕಾನ್ಸ್ಟೆಂಟ್ 2 ಅಂತ ತಗೋಬೇಕ್ರಿ. ಈ 2 ಯಾಕೆ ಬಂತು ಅನ್ನೋದು ಪ್ರೂಫ್ ಮಾಡೋಳಕ್ಕೆ ಹೇಳ್ತೀನಿ. ಬಟ್ ಈಗ ಹ್ಯಾಂಗೆ ಓನ್ಲಿ ಟ್ರಿಕ್ಸ್ ತಗೋರಿ ಯಾವ ರೀತಿ ನೆನ್ಪಿಡ್ಬೇಕು ಅನ್ನೋದು. ಓಕೆ, 2 ಮೈನಸ್ 2bc ಇವೆರಡು ಮಲ್ಟಿಪ್ಲೈ ಮಾಡಬೇಕು. ಬಿ ಸಿ ಕಾಸ್ ಬರೀಬೇಕು. ಕಾಸ್ ಅಂದರೆ ಇಲ್ಲಿ ಏನು ಫಸ್ಟ್ ಆ್ಯಂಗಲ್ ಇರುತ್ತಲ್ಲ ಅದರ ಅಲ್ಟರ್ನೇಟಿವ್, ಇದು ಏನು ಸೈಡ್ ಇರುತ್ತಲ್ಲ ಅಲ್ಟರ್ನೇಟಿವ್ ಆ್ಯಂಗಲ್. ಏದು ಎ ಇತ್ತಂದ್ರೆ ಕ್ಯಾಪಿಟಲ್ ಎ, ಬಿ ಇತ್ತಂದ್ರೆ ಕ್ಯಾಪಿಟಲ್ ಬಿ, ಸಿ ಇತ್ತಂದ್ರೆ ಕ್ಯಾಪಿಟಲ್ ಸಿ. ಓಕೆ, ಕಾಸ್ ಎ. ದಿಸ್ ಈಸ್ ಫಸ್ಟ್ ಫಾರ್ಮುಲಾ. ಓಕೆ, ಇನ್ನು ಸೆಕೆಂಡ್ ಫಾರ್ಮುಲಾ ಯಾವ ರೀತಿ ಬರುತ್ತೆ ನೋಡ್ರಿ. ಸೆಕೆಂಡ್ ಫಾರ್ಮುಲಾ ಇಲ್ಲಿ ಎ ತಗೊಂಡು ನೆಕ್ಸ್ಟ್ ಬಿ ತಗೋರಿ. ಬಿ ಸ್ಕ್ವೇರ್ ಬಿ ಆಗೋದು ಏನು ಬರ್ತದ್ರಿ, ಸಿ ಸ್ಕ್ವೇರ್ ಪ್ಲಸ್ ಸಿ ಆಗೋದು ಏನೈತ್ರಿ ಎ ಸ್ಕ್ವೇರ್ ಮೈನಸ್ ಈಗ ಗೊತ್ತಾಗಿರ್ಬೇಕು ನಿಮ್ಗೆ 2 ಆಸ್ ಇಟ್ ಈಸ್ ಸಿ ಎ ಮಲ್ಟಿಪ್ಲೈ ಸಿ ಎ ಇಂಟು ಕಾಸ್. ಇದು ಆ್ಯಂಗಲ್ ಏನಿರುತ್ತೆ ಅದ್ರ ಸೈಡ್ ಏನಿರುತ್ತಲ್ಲ ಅದು ಅಲ್ಟರ್ನೇಟಿಂಗ್ ಆ್ಯಂಗಲ್. ಸೈಡ್ ಏನಿರುತ್ತಲ್ಲ ಅದು ಅಲ್ಟರ್ನೇಟಿಂಗ್ ಆ್ಯಂಗಲ್. ಓಕೆ, ನೆಕ್ಸ್ಟ್ ಥರ್ಡ್ ಫಾರ್ಮುಲಾ ಬೇರೆ ಎ ಆಯಿತು ಬಿ ಆಯಿತು ಸಿ ತಗೋರಿ. ಸಿ ಸ್ಕ್ವೇರ್ ಈಕ್ವಲ್ ಟು ಸಿ ಅನ್ನೋದು ಏನು ಬರ್ತೈತೆ ರೀ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಕಾಸ್ ಯಾವ ಆ್ಯಂಗಲ್ ಬರಬೇಕು, ಕ್ಯಾಪಿಟಲ್ ಸಿ. ದಿಸ್ ಇಸ್ 3 ಫಾರ್ಮುಲಾ. ಓಕೆ, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ರೈಟ್ 3 cosine ರೂಲ್. ಓಕೆ, ಈಗ ನಮಗೆ ಈ ಸಿ ಅಲ್ಲಿ ನಮಗೆ ಏನು ಬೇಕಾಗೈತಿ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ನಾವು ಕಾಸ್ ಸಿ ಬೇಕಾಗಿದೆ. ಕಾಸ್ ಸಿ ಬೇಕಾಗಿತ್ತಂದ್ರೆ ವೆರಿ ಈಸಿ. ಇಲ್ಲಿ ನೋಡ್ರಿ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಓಕೆ, ಈ ಸಿ ಸ್ಕ್ವೇರ್ ಲೆಫ್ಟ್ ಸೈಡ್ ಹೋದ್ರೆ ಏನಾಗುತ್ತೆ, ಸಾರಿ ರೈಟ್ ಸೈಡ್ ಹೋದ್ರೆ ಮೈನಸ್ ಆಗುತ್ತೆ, ಮೈನಸ್ ಸಿ ಸ್ಕ್ವೇರ್. ಈ ಪೂರ್ತಿ ಮೈನಸ್ 2ab ಕಾಸ್ ಏನ ಲೆಫ್ಟ್ ಸೈಡ್ ಹೋದ್ರೆ ಏನಾಗುತ್ತೆ 2ab ಕಾಸ್ ಸಿ ಆಗುತ್ತೆ, 2ab ಕಾಸ್ ಸಿ. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಈಗ ನಮ್ಮ ಓನ್ಲಿ ಕಾಸ್ ಸಿ ಬೇಕಾಗ್ಯದ. ಕಾಸ್ ಸಿ ಬೇಕಾಗಿತ್ತಂದ್ರೆ ಈ 2ab ಡಿವೈಡ್ ಆಗುತ್ತೆ ಇಲ್ಲಿ ಏನ ಕಾಸ್ ಸಿ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2ab. ದಿಸ್ ಈಸ್ ಕಾಸ್ ಸಿ ಫಾರ್ಮುಲಾ. ದಿಸ್ ಈಸ್ ಕಾಸ್ ಸಿ ಫಾರ್ಮುಲಾ. ಹೌ ಟು ರೈಟ್ ಕಾಸ್. ಇದಕ್ಕೆ ಕಾಸ್ ಬಿ ಬೇಕಾಗಿದೆ ನಮಗೆ. ಬಿ ಎಲ್ಲದ ಇಲ್ಲದ ಸೇಮ್ ಏನಾಗುತ್ತೆ, ಬಿ ಇದನ್ನ ಫಾರ್ಮುಲಾ ಯಾವ ರೀತಿ ಆಗುತ್ತೆ ರೀ, ಸೇಮ್ ಫಾರ್ಮುಲಾ. ಈಕ್ವಲ್ ಟು ಸೈನ್ ಏನಾಗತ್ತೈತಿ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತಾ, ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಏನಾಗುತ್ತೆ ಡಿವೈಡೆಡ್ ಬೈ 2ab ಬಂದರೆ 2ca ಬರುತ್ತಾ, 2ca ಬರುತ್ತಾ, ಕಾಸ್ ಬಿ ಲೆಫ್ಟ್ ಸೈಡ್ ಬರುತ್ತಾ, ಕಾಸ್ ಬಿ ಲೆಫ್ಟ್ ಸೈಡ್ ಬರುತ್ತಾ. ಓಕೆ, ವೆರಿ ಈಸಿ, ಇದ್ರಾಗ ಏನು ಡಿಫಿಕಲ್ಟ್ ಇಲ್ಲ. ನಾವು ಕಾಸ್ ಎ ಬೇಕಾಗಿದೆ. ಕಾಸ್ ಎ ಅಂದ್ರೆ ಏನ್ರಿ, ಸೇಮ್ ಈಕ್ವಲ್ ಟು ಸೈನ್ ಬಿ ಸ್ಕ್ವೇರ್ ಬರುತ್ತೆ ಪ್ಲಸ್ ಸಿ ಸ್ಕ್ವೇರ್ ಬರುತ್ತೆ ಮೈನಸ್ ಏನಾಗುತ್ತೆ ರೀ ಎ ಸ್ಕ್ವೇರ್ ಆಗತೈತಿ ಡಿವೈಡೆಡ್ ಬೈ ಈ 2 ಏನಾಗುತ್ತೆ ಇಲ್ಲಿ ಏನಿರುತ್ತೆ ಅಲ್ಟರ್ನೇಟಿವ್ ಬಿ ಸಿ ಇಂಟು ಇಲ್ಲಿ ಏನಾಗುತ್ತೆ ಕಾಸ್ ಎ ಈ ಕಡೆ ಬರುತ್ತೆ ಕಾಸ್. ದಿಸ್ ಈಸ್ ಕಾಸ್ ಎ ಫಾರ್ಮುಲಾ. ಅಥವಾ ಇಲ್ಲಿ ಟ್ರಿಕ್ಸ್ ಏನು ನೋಡಬೇಕು, ಕಾಸ್ ಸಿ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್
ಇಲ್ಲಿ ಏನು ಎ ಬಿ ಇರ್ತಾವಲ್ಲ ಆಲ್ಟರ್ನೇಟ್ ಸೈಡ್ ಇದು ಮಲ್ಟಿಪ್ಲೈ ಟು ಎ ಬಿ. ಇಲ್ಲಿ ಕಾಸ್ ಬಿ ಈಕ್ವಲ್ ಟು ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡ್ ಬೈ 2c. ಇಲ್ಲಿ ಏನಿರುತ್ತಲ್ಲ ಸಿ, ಇಲ್ಲಿ ಏನಿರುತ್ತಲ್ಲ ಮಲ್ಟಿಪ್ಲೈ ಆಗಿರುತ್ತೆ. ಇದು ಯಾವ ರೀತಿ ಬರಬೇಕಂದ್ರೆ ಇದು ಒಂದು ಯಾವ ರೀತಿ ಅಂದರೆ ಎ ಸ್ಕ್ವೇರು ಬಿ ಸ್ಕ್ವೇರು ಆ್ಯಸ್ ಇಟ್ ಈಸ್ ಇಟ್ಕೋರಿ, ಸಿ ಸ್ಕ್ವೇರ್ ಯಾಕಡೆ ಬೇಕಂದ್ರೆ ಕಾಸ್ ಸಿ ಬೇಕಾಗಿತ್ತ. ಇದನ್ನು ಲೆಫ್ಟ್ ಸೈಡ್ ತಗೋರಿ. ಏನು ಬೇಕಾಗಿರುತ್ತಲ್ಲ ನಮಗೆ ಫೈಂಡ್ ಔಟ್ ಅದನ್ನು ಒಂದು ಸಾರಿ ಮಾಡಬೇಕು, ವೇರಿಯಬಲ್ ಸೆಪರೇಬಲ್ ಮಾಡಬೇಕು. ಕಾಸ್ ಸಿ ಅನ್ನು ಈ ಕಡೆ ತಗೊಂಡು ಇವಾಗ ನಮಗೆ ಕಾಸ್ ಸಿ ಈಕ್ವಲ್ ಟು 2ab ಅನ್ನು ಡಿವೈಡ್ ಇದ್ದು ಮಲ್ಟಿಪ್ಲೈ ಇದ್ದು ಡಿವೈಡ್ ಆಗುತ್ತೆ 2ab. ಕಾಸ್ ಸಿ, ಕಾಸ್ ಬಿ ಆ್ಯಂಡ್ ಕಾಸ್ ಸಿ. ಈ ಮೇನ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕೋಸೈನ್ ರೂಲ್. ಓಕೆ, ಈ ರೀತಿ ನಾವು ಯಾವುದೇ ಅಥವಾ ನಮ್ಗೆ ಓನ್ಲಿ ಸಿ ಸ್ಕ್ವೇರ್ ಬೇಕಾಗಿತ್ತು ಅಂದ್ರೆ ಯಾವ ರೀತಿ ಬಂದ್ಬಿಡ್ತೀವಿ, ಓನ್ಲಿ ನಮಗೆ ಬಿ ಸ್ಕ್ವೇರ್ ಬೇಕಾಗಿತ್ತು ಅಂದ್ರೆ ಸಿ ಸ್ಕ್ವೇರ್ ಬಿ ಸ್ಕ್ವೇರ್ ಆಲ್ರೆಡಿ ಇದಾವೆ ನಮಗೆ. ಇಲ್ಲಿ ನಮಗೆ ಓನ್ಲಿ 2bc ಬೇಕಾಗಿತ್ತು ಅಂದ್ರೆ ಇಲ್ಲಿ 2bc ಬೇಕಾಗಿದೆ ಏನಾಗುತ್ತೆ 2bc ಬರುತ್ತಾ ಕಾಸ್ ಎ ಡಿವೈಡ್ ಆಗುತ್ತೆ. 2bc ಈಕ್ವಲ್ ಟು ಓನ್ಲಿ ಬಿ ಸಿ ಬೇಕಾಗಿತ್ತು ಅಂದರೆ ಮಲ್ಟಿಪ್ಲೈ ಡಿವೈಡ್ ಆಗುತ್ತೆ. ಸಾಕಷ್ಟು ಫಾರ್ಮುಲಾನ ಕ್ರಿಯೇಟ್ ಮಾಡ್ಬೋದು ನಾವು. ಇಷ್ಟು ಫಾರ್ಮುಲಾನು ಡಿಫ್ರೆಂಟ್ ಇಂಪಾರ್ಟೆಂಟ್ ಫಾರ್ಮುಲಾ ಇಷ್ಟು ನೆನಪಿಟ್ರೆ ಸಾಕು. ದಿಸ್ ಈಸ್ ಅ ಕೋಸೈನ್ ರೂಲ್. ಇನ್ನೊಂದಿರೋ ಲಾಸ್ಟ್ ಇನ್ ಯುವರ್ ಸೊಲ್ಯೂಷನ್ ಆಫ್ ಟ್ರಯಾಂಗಲಲ್ಲಿ ಇನ್ನೊಂದು ಏನು ರೀ ಪ್ರೊಜೆಕ್ಷನ್ ರೂಲ್. ಸೈನ್ ರೂಲ್ ಆಯಿತು, ಕೋಸೈನ್ ರೂಲ್ ಆಯಿತು, ಇನ್ನೊಂದು ಪ್ರೊಜೆಕ್ಷನ್ ರೂಲ್. ಓಕೆ, ನೆಕ್ಸ್ಟ್ ಇರೋದು ಪ್ರೊಜೆಕ್ಷನ್ ರೂಲ್. ಪ್ರೊಜೆಕ್ಷನ್ ರೂಲ್ ಅಂದರೆ ಏನು ರೀ, ವೆರಿ ಈಸಿ, ಇದ್ರಾಗೂ ಏನು ಡಿಫಿಕಲ್ಟ್ ಇಲ್ಲ. ಈ ಪ್ರೊಜೆಕ್ಷನ್ ರೂಲಲ್ಲಿ ಸೇಮ್ ನಾ ಹೇಳಿಲ್ಲ ಅದೇ ಟ್ರಿಕ್ಸ್. ಎ ಬಿ ಆ್ಯಂಡ್ ಸಿ ಇವೆಲ್ಲ ಆಲ್ಟರ್ನೇಟಿವ್. ಎ ಆದಮೇಲೆ ಬಿ, ಬಿ ಆದಮೇಲೆ ಸಿ, ಸಿ ಆದಮೇಲೆ ಅಗೇನ್ ಎ. ದಿಸ್ ಇಸ್ ಆಲ್ಟರ್ನೇಟಿವ್ ಸಿಸ್ಟಮ್. ಈ ಸಿಸ್ಟಮ್ ನಮ್ಗೆ ಒಂದು ನೆನಪಿರಬೇಕು. ಇದು ಪ್ರೊಜೆಕ್ಷನ್ ರೂಲ್ PROJECTION ಪ್ರೊಜೆಕ್ಷನ್ ರೂಲ್. ಓಕೆ, ಪ್ರೊಜೆಕ್ಷನ್ ರೂಲ್ ಫಸ್ಟ್ ಪ್ರೊಜೆಕ್ಷನ್ ರೂಲ್ ಏನು ಹೇಳುತ್ತೆ ಅಂದರೆ ವೆರಿ ಈಸಿ. ಫಸ್ಟಿಗೆ ಪ್ರೊಜೆಕ್ಷನ್ ರೂಲನ್ನು ಫಸ್ಟ್ ಎ ಆ್ಯಸ್ ಇಟ್ ಈಸ್ ಬರೀಬೇಕು. ಎ ಈಕ್ವಲ್ ಟು ಬಿ ಪ್ಲಸ್ ಸಿ. ಎ ಈಕ್ವಲ್ ಟು ಬಿ ಪ್ಲಸ್ ಸಿ. ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟು ಬರೀಬೇಕು. ಹೆಂಗೆ ಬರೀಬೇಕು ರೀ, ಇನ್ನೇ ಹೇಳ್ತೀನಿ ತಗೋರಿ. ಒನ್ಸ್ ಅಗೇನ್ ಫಸ್ಟ್ ಫಾರ್ಮುಲಾ ಇಲ್ಲಿ ನೋಡ್ರಿ. ಫಸ್ಟ್ ರೈಟ್ ಡೌನ್ ಎ ಈಕ್ವಲ್ ಟು ಬಿ ಪ್ಲಸ್ ಸಿ. ಓಕೆ, ಇಲ್ಲಿ ಎ ಈಕ್ವಲ್ ಟು ಬಿ ಪ್ಲಸ್ ಎ ಆದಮೇಲೆ ಬಿ ಬರುತ್ತಾ, ಬಿ ಆದಮೇಲೆ ಸಿ ಬರುತ್ತಾ, ಸರಿಯಲ್ಲಿ ಬರೋದ್ರಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕಾಸ್ ಬರೀಬೇಕು, ಇಲ್ಲಿ ಕಾಸ್. ನೆಕ್ಸ್ಟ್ ಇಲ್ಲಿ ಕಾಸ್ ಬರಬೇಕು, ಸಿ ಕಾಸ್. ಇಲ್ಲಿ ನೆಕ್ಸ್ಟ್ ಏನು ಬರಬೇಕು, ಇಲ್ಲಿ ಏನಿರುತ್ತಲ್ಲ ಸ್ಮಾಲ್ ಅದಲ್ಲ, ಈ ಸ್ಮಾಲ್ ಸಿ ಇದ ಅಲ್ಟರ್ನೇಟಿವ್ ಆ್ಯಂಗಲ್ಸ್ ಏನು ಬರುತ್ತಾ ಕ್ಯಾಪಿಟಲ್ ಸಿ. ಈ ಸ್ಮಾಲ್ ಬಿ ಇದ ಅಲ್ಟರ್ನೇಟಿವ್ ಆ್ಯಂಗಲ್ ಬರುತ್ತಾ ಕ್ಯಾಪಿಟಲ್ ಬಿ. ದಿಸ್ ಈಸ್ ಒನ್ ಫಾರ್ಮುಲಾ, ವೆರಿ ಈಸಿ. ಫಸ್ಟ್ ಇನ್ನು ಸೆಕೆಂಡ್ ಫಾರ್ಮುಲಾ ಯಾವ ರೀತಿ ಬರೀತೀರಿ ಅಂದರೆ ಬಿ ಎ ಆದಮೇಲೆ ಬಿ ಬರುತ್ತಾ, ಬಿ ಆದಮೇಲೆ ಸಿ ಬರುತ್ತಾ, ಸಿ ಆದಮೇಲೆ ಏನು ಬರ್ತೈತಿ ಮತ್ತು ಅಗೇನ್ ಎ ಬರುತ್ತಾ. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ರೈಟ್ ಪಿ ಈಕ್ವಲ್ ಟು ಸಿ ಪ್ಲಸ್ ಸಿ. ಓಕೆ, ಇಲ್ಲಿ ಎರಡು ಕಡೆ ಕಾಸ್ ಬರೀತೀರಿ, ಇಲ್ಲಿ ಕಾಸ್ ಬರೀತೀರಿ, ಇಲ್ಲಿ ಕಾಸ್ ಬರೀತೀರಿ. ಇವೆಲ್ಲ ಸ್ಮಾಲ್ ಅದಾವ. ಈಗ ಇಲ್ಲಿ ಆಲ್ಟರ್ನೇಟಿವ್ ಆ್ಯಂಗಲ್ ಯಾವ ರೀತಿ ಬರೀಬೇಕಂದ್ರೆ ಇಲ್ಲಿ ಎ ಅದಲ್ಲ ಅಪೋಸಿಟ್ ಕ್ಯಾಪಿಟಲ್ ಎ, ಸಿ ಅದಲ್ಲಿ ಕ್ಯಾಪಿಟಲ್ ಸಿ ಓರ್. ಓಕೆ, ನೆಕ್ಸ್ಟ್ ಥರ್ಡ್ ಫಾರ್ಮುಲಾ ಎ ಅಲ್ಲಿ ಬಿ ಆಯ್ತು, ಸಿ ಆಯಿತು. ಸಿ ಈಕ್ವಲ್ ಟು ಸಿ ಆದಮೇಲೆ ಏನು ಬರ್ತೈತೆ ರೀ ಎ ಪ್ಲಸ್ ಬಿ ಬರುತ್ತೆ. ಇಲ್ಲಿ ಕಾಸ್ ಬರೀತೀರಿ, ನೆಕ್ಸ್ಟ್ ಇಲ್ಲಿ ಕಾಸ್ ಬರೀತೀರಿ. ಆಲ್ಟರ್ನೇಟಿವ್ ಆ್ಯಂಗಲ್ ಇಲ್ಲಿ ಬಿ ಬರುತ್ತೆ, ಆಲ್ಟರ್ನೇಟಿವ್ ಆ್ಯಂಗಲ್ ಎ ಬರುತ್ತೆ. ದಿಸ್ ಇಸ್ ಪ್ರೊಜೆಕ್ಷನ್ ರೂಲ್, ವೆರಿ ಈಸಿ. ಇದ್ರಾಗ ಏನು ಡಿಫ್ರೆಂಟ್. ಓಕೆ, ಎ ಬಿ ಕಾಸ್ ಸಿ ಪ್ಲಸ್ ಸಿ ಕಾಸ್ ಬಿ ಫಸ್ಟ್ ಪ್ರೊಜೆಕ್ಷನ್ ರೂಲ್. ಸೆಕೆಂಡ್ ಪ್ರೊಜೆಕ್ಷನ್ ರೂಲ್ ಬಿ ಈಕ್ವಲ್ ಟು ಸಿ ಕಾಸ್ ಎ ಕಾಸ್ ಸಿ ಆ್ಯಂಡ್ ಸಿ ಈಕ್ವಲ್ ಟು ಎ ಕಾಸ್ ಬಿ ಪ್ಲಸ್ ಬಿ ಕಾಸ್ ಎ. ದಿಸ್ ಇಸ್ ತ್ರೀ ಫಾರ್ಮುಲಾಸ್ ಆರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪ್ರೊಜೆಕ್ಷನ್ ರೂಲ್. ಇವೇನು ರೀ ಸೊಲ್ಯೂಷನ್ ಆಫ್ ಟ್ರಯಾಂಗಲಲ್ಲಿ.
ಸೊಲ್ಯೂಷನ್ ಆಫ್ ಟ್ರಯಾಂಗಲ್ ಅಲ್ಲಿ ಏನು ಬರ್ತೀರಿ ಈಗ ಫಸ್ಟಿಗೆ ಸೈನ್ ರೂಲು, ಸೆಕೆಂಡ್ ಒನ್ ಪ್ರೊಜೆಕ್ಷನ್ ಸಾರಿ ಕೋಸೈನ್ ರೂಲ್, ನೆಕ್ಸ್ಟ್ ಥರ್ಡ್ ಒನ್ ಪ್ರೊಜೆಕ್ಷನ್ ರೂಲ್. ಓಕೆ, ಇಲ್ಲಿ ನೆಕ್ಸ್ಟ್ ಇರೋದು ನಿಮ್ಗೆ ಅಪ್ಲಿಕೇಶನ್ ಆಫ್ ಸೈನ್ ರೂಲ್, ಪ್ರೊಜೆಕ್ಷನ್ ರೂಲ್ ಆ್ಯಂಡ್ ಕೋಸೈನ್ ರೂಲ್. ಇದರ ಅಪ್ಲಿಕೇಶನ್ ಏನೇನು ಅಪ್ಲಿಕೇಶನ್ ಇರ್ತಾವೆ ಇದರಲ್ಲಿ. ನೆಕ್ಸ್ಟ್ ಪಾಯಿಂಟ್ ಅಪ್ಲಿಕೇಶನ್ ಆಫ್ ಸೈನ್, cosine and projection rule. Next concept, application of sine, cosine and projection rule. ಅಪ್ಲಿಕೇಶನ್ ಆಫ್ ಸೈನ್, ಕೋಸೈನ್ ಆ್ಯಂಡ್ ಪ್ರೊಜೆಕ್ಷನ್ ರೂಲ್. ಓಕೆ, ಅಪ್ಲಿಕೇಶನಲ್ಲಿ ನಮಗೆ ಫಸ್ಟ್ ಫಾರ್ಮುಲಾ ಇರೋದು ಹಾಫ್ ಆ್ಯಂಗಲ್ ಫಾರ್ಮುಲಾ. ನೀವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಒಳಗೆ ಸಾಕಷ್ಟು ಹಾಫ್ ಆ್ಯಂಗಲ್ ಫಾರ್ಮುಲಾನ ಸ್ಟಡಿ ಮಾಡಿದ್ದೀರಿ. ಹಾಫ್ ಆ್ಯಂಗಲ್ ಫಾರ್ಮುಲಾ ಇನ್ ಜನರಲ್ ಫಾರ್ಮುಲಾ ಸ್ಟಡಿ ಮಾಡಿರಿ. ವಿತ್ ಟ್ರಯಾಂಗಲ್ ಜೋಡಿ ನೀವು ಸ್ಟಡಿ ಮಾಡಿಲ್ಲ. ಇದೇ ಟ್ರಯಾಂಗಲ್ ಜೋಡಿನ ಹಾಫ್ ಆ್ಯಂಗಲ್ ಫಾರ್ಮುಲಾ ಏನಾಗುತ್ತೆ. ಫಸ್ಟ್ ಅಪ್ಲಿಕೇಶನ್, ಫಸ್ಟ್ ಏನ್ರಿ ಹಾಫ್ ಆ್ಯಂಗಲ್ ಫಾರ್ಮುಲಾ. ಹಾಫ್ ಆ್ಯಂಗಲ್ ಫಾರ್ಮುಲಾ ಇದೇನ್ರಿ ಹಾಫ್ ಆ್ಯಂಗಲ್ ಫಾರ್ಮುಲಾ. ಈ ಹಾಫ್ ಆ್ಯಂಗಲ್ ಫಾರ್ಮುಲಲ್ಲಿ ಫಸ್ಟ್ ಆ್ಯಂಗಲ್ ಹಾಫ್ ಆ್ಯಂಗಲ್ ಫಾರ್ಮುಲಾ. ಆ್ಯಂಗಲ್ ಅಂದ್ರೆ ಏನ್ರಿ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಬಿ, 3 ಆ್ಯಂಗಲ್ಸ್ ಬರ್ತಾವ. ಈ 3 ಆ್ಯಂಗಲ್ಸನ್ನು ಯಾವ ರೀತಿ ನಾವು ಕೆಲವೊಂದು ಫಾರ್ಮುಲಾಗಳು ರೆಡಿ 3 ಆ್ಯಂಗಲ್ಸ್ ಯೂಸ್ ಮಾಡ್ಕೊಂಡು ಫಸ್ಟಿಗೆ ಇರೋದು ನಮಗೆ ಈಗ ಎ ಬೈ ಇದೊಂದು ಎ ಕ್ಯಾಪಿಟಲ್ ಎ, ಹಾಫ್ ಮೀನ್ಸ್ ಎ ಬೈ 2. ಓಕೆ, ಈಕ್ವಲ್ ಟು ಎ ಮೀನ್ಸ್ ಆ್ಯಂಗಲ್, ಇದು ಹಾಫ್ ಆ್ಯಂಗಲ್ ಮೀನ್ಸ್ ಆ್ಯಂಗಲ್ ಆಫ್ ಇದ್ರದ್ದು ನಾವು ಸೈನ್ ಏನಾಗುತ್ತೆ. ಓಕೆ, ನೆಕ್ಸ್ಟ್ ಇದ್ರದ್ದು ನಮ್ಗೆ ಎ ಹಾಫ್, ಇದ್ರದ್ದು ನಮ್ಗೆ ಕಾಸ್ ಏನಾಗುತ್ತೆ. ನೆಕ್ಸ್ಟ್ ಎ ಹಾಫ್, ಇದ್ರದ್ದು ನಮ್ಗೆ ಟ್ಯಾನ್ ಏನಾಗುತ್ತೆ. ಸೈನ್ ಎ ಬೈ 2, ಕಾಸ್ ಎ ಬೈ 2 ಆ್ಯಂಡ್ ಟ್ಯಾನ್ ಎ ಬೈ 2. ಇವ ಸೈನು, ಕಾಸು ಮತ್ತು ಟ್ಯಾನು ಇವ ಸ್ಟಡಿ ಮಾಡಿದ್ರೆ ಅಂದರೆ ಆಟೋಮೆಟಿಕ್ ಸೆಕ್ಕು, ಕೋಶೆಕ್ಕು ಮತ್ತು ಕ್ವಾಡ್ರು ನೀವು ಸ್ಟಡಿ ಮಾಡೋಕ್ಕೆ ಬರುತ್ತೆ ನಿಮಗೆ. ಅವಾಗ ಸೈನ್ ಎ ಬೈ 2, ಕಾಸ್ ಎ ಬೈ 2 ಮತ್ತು ಟ್ಯಾನ್ ಎ ಬೈ 2 ಇದನ್ನು ಸ್ಟಡಿ ಮಾಡೋಕ್ಕಿಂತ ಪರ್ವೆ ಕೆಲವೊಂದು ಬೇಸಿಕ್ ಒಂದು 2-3 ಬೇಸಿಕ್ ರೂಲ್ ನಿಮಗೆ ಗೊತ್ತಿರ್ಬೇಕು. ಯಾವುದಂದರೆ ಟ್ರಯಾಂಗಲಲ್ಲಿ ದಿಸ್ ಈಸ್ ಒನ್ ಟ್ರಯಾಂಗಲ್, ದಿಸ್ ಈಸ್ ಟ್ರಯಾಂಗಲ್. ಈ ಟ್ರಯಾಂಗಲಲ್ಲಿ ಕ್ಯಾಪಿಟಲ್ ಎ ಬಿ ಸಿ ಈಸ್ ಇನ್ ದಿ ಆ್ಯಂಗಲ್ಸ್ ಆ್ಯಂಡ್ ಸ್ಮಾಲ್ ಎ ಬಿ ಸಿ ಆರ್ ಸೈಡ್ಸ್. ಓಕೆ, ಇಲ್ಲಿ ಈ ಟ್ರಯಾಂಗಲ್ಸ್ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಏನು ಹೇಳ್ತೀರಿ, ಇವು 3 ಸೈಡ್ಸನ್ನು ಕೂಡಿಸಿದ್ರೆ ಪ್ಯಾರಿಮೀಟರ್ ಬರುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ. ಇವಾಗ ಸೆಮಿ ಪ್ಯಾರಾಮೀಟರ್ ಬೇಕಾಗಿದೆ ನಮಗೆ. ಸೆಮಿ ಪ್ಯಾರಾಮೀಟರ್ ಅಂದರೆ ಪ್ಯಾರಾಮೀಟರ್ ಅರ್ಧ. ಸೆಮಿ ಪ್ಯಾರಾಮೀಟರ್ ಈ ಎಸ್ ಈಕ್ವಲ್ ಟು ಏನು ಬರುತ್ತಾ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ದಿಸ್ ಈಸ್ ಸೆಮಿ ಪ್ಯಾರಾಮೀಟರ್. ಎಸ್ ಅಂದರೆ ಕ್ಯಾಪಿಟಲ್ ಎಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2. ದಿಸ್ ಈಸ್ ಸೆಮಿ ಪ್ಯಾರಾಮೀಟರ್. ಪ್ಯಾರಾಮೀಟರು ಮತ್ತು ಸೆಮಿ ಪ್ಯಾರಾಮೀಟರ್ ಎರಡು ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಪ್ಯಾರಾಮೀಟರ್ ಫಿ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಆ್ಯಂಡ್ ಸೆಮಿ ಪ್ಯಾರಾಮೀಟರ್ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2. ಅಥವಾ ಇದನ್ನ 2s ಅಂದರೆ ಏನಾಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ. ದಿಸ್ ಇಸ್ 2s. ಓಕೆ, ಇವಿಷ್ಟು ಬೇಸಿಕ್ ಫಾರ್ಮುಲಾ ಗೊತ್ತಿತ್ತಂದರೆ ಸೈನ್ ಎ ಬೈ 2, ಕಾಸ್ ಎ ಬೈ 2 ಮತ್ತು ಟ್ಯಾನ್ ಎ ಬೈ 2 ಈಸಿಯಾಗಿ ಬರಿಬೋದು. ಇಲ್ಲಿ ಫಸ್ಟ್ ಒಂದೊಂದಾಗಿ ನೋಡೋಣ. ಸೈನ್ ಎ ಬೈ 2 ಯಾವ ರೀತಿ ಬರಬೇಕು ಇವಷ್ಟ ನೀವು ರೈಟ್ ಡೌನ್ ನೋಟ್ಸ್. ಪಿ ಎ ಪ್ಲಸ್ ಬಿ ಸೆಮಿ ಪ್ಯಾರಾಮೀಟರ್ ಆ್ಯಂಡ್ ಪ್ಯಾರಾಮೀಟರ್ 2 ಫಾರ್ಮುಲಾ. ಇಲ್ಲಿ ನಾವು ಸೇಮ್ ಮತ್ತು ಅಲ್ಟರ್ನೇಟಿವ್ ರೂಲ್ಸ್ ಎ ಬಿ ಸಿ ಎಲ್ಲ ಕಡೆ ಏನು ಯೂಸ್ ಮಾಡಬೇಕು, ಅಲ್ಟರ್ನೇಟಿಂಗ್ ರೂಲ್ಸನ್ನೇ ಅಪ್ಲೈ ಮಾಡಬೇಕು. ಎ ಬಿ ಸಿ ಫಸ್ಟಿಗೆ ಇಲ್ಲಿ ನೋಡ್ರಿ ಸೈನ್ ಎ ಬೈ 2 ಬರಿಬೇಕಾಗಿತ್ತಂದರೆ ಏನು ಬರೀಬೇಕು ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಡಿವೈಡೆಡ್ ಬೈ ಬಿ ಸಿ.
ಇನ್ ಸ್ಕ್ವೇರ್ ರೂಟ್. ಇದನ್ನು ಫಾರ್ಮುಲಾ. ಇಲ್ಲಿ ಅಲ್ಟರ್ನೇಟಿವ್ ಆ್ಯಂಗಲ್ ಎ ಅದಲ್ಲ, ಎ ಆ್ಯಂಗಲ್ ನೆಕ್ಸ್ಟ್ ಏನು ಬರ್ತದೆ, ಸೈಡ್ಸ್ ಬಿ ಸಿ ಬರುತ್ತೆ. ಅಂದರೆ ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಇಲ್ಲಿ ಏನು ಸೈಡ್ಸ್ ತೊಗೊಂಡಿರ್ತಾರಲ್ಲ, ಎಸ್ ಅಂದ್ರೆ ಏನು ರೀ, ಸೆಮಿ ಪ್ಯಾರಾಮೀಟರ್. ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ವಿ ಎಸ್ ಅಂದ್ರೆ ಏನು ರೀ, ಸೆಮಿ ಪ್ಯಾರಾಮೀಟರ್. ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ, ಬಿ ಸಿ. ಇದೇನು ರೀ ನಮಗೆ ಬಿ ಸಿ ಡಿವೈಡ್ ಬೈ ಬಿ ಸಿ ಹೆಂಗೆ ಬರ್ತಂದ್ರೆ, ಇಲ್ಲಿ ಏನು ತೊಗೊಂಡಿರ್ತೀವಲ್ಲ ಯಾವ ರೀತಿ ತೊಗೋಬೇಕಂದ್ರೆ, ಇಲ್ಲಿ ಕ್ಯಾಪಿಟಲ್ ಎ ಅದ, ಎ ಒಂದು ಅಲ್ಟರ್ನೇಟಿವ್ ಸೈಡ್ಸ್ ಬಿಟ್ಬಿಡೋದು. ಈ ಕ್ಯಾಪಿಟಲ್ ಎ ಅಲ್ಟರ್ನೇಟಿವ್ ಸೈಡ್ಸನ್ನು ರಿಮೂವ್ ಮಾಡಿದಾಗ ಯಾವ್ದು ಉಳಿಯುತ್ತೆ, ಬಿ ಸಿ ಉಳಿಯುತ್ತಲ್ಲ, ಆ ಉಳಿದಿದ್ದ ಸೈಡ್ಸನ್ನು ಎಸ್ ಜೊತೆ ಮೈನಸ್ ಮಾಡಬೇಕು. ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಇಲ್ಲಿ ಏನು ತೊಗೊಂಡಿರ್ತಾರಲ್ಲ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಇವಾಗ ಹೇಳಿದ್ರೆ ಸೆಕೆಂಡ್ ಫಾರ್ಮುಲಾ ಸೈನ್ ಪಿ ಬೈ ಟು ಏನಾಗುತ್ತೆ ಹೇಳ್ರಿ. ಸೈನ್ ನೀವೇ ಗೆಸ್ ಮಾಡ್ಬೋದು. ಸೈನ್ ಬಿ ಬೈ ಟು ಏನಾಗುತ್ತೆ ಅಂದರೆ, ಇಲ್ಲಿ ಬಿ ಅದಂದರೆ ನಮ್ದು ಏನು ರಿಮೈನಿಂಗ್ ಉಳಿಬೇಕು, ಬಿ ಸೈಡ್ಸ್ ಉಳಿಬೇಕು. ಅಂದರೆ ಎಸ್ ಬಿ ಆದಮೇಲೆ ಏನು ಬರ್ತದೆ, ಆಲ್ಟರ್ನೇಟಿಂಗ್ ಬರೀಬೇಕು. ಎ ಬಿ ಸಿ, ಎ ಬಿ ಆ್ಯಂಡ್ ಸಿ ಆಲ್ಟರ್ನೇಟಿವ್ ಇರುತ್ತೆ. ಇವಾಗ ಎ ಆದಮೇಲೆ ಬಿ ಬರುತ್ತಾ, ಬಿ ರಿಮೂವ್ ಆಗ್ಯದ, ಬಿ ರಿಮೂವ್ ಆದ್ರಿಂದ ಬಿ ಆದಮೇಲೆ ಸಿ ಬರಬೇಕು. ಎಸ್ ಮೈನಸ್ ಸಿ, ಎಸ್ ಮೈನಸ್ ಸಿ ಆದ್ರಿಂದ ಎಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ ಎ, ಟೇಕ್ ಸ್ಕ್ವೇರ್ ರೂಟ್. ದಿಸ್ ಇಸ್ ಸೆಕೆಂಡ್ ಫಾರ್ಮುಲಾ. ವೆರಿ ಈಸಿ, ಇದಾಗೇನು ಡಿಫಿಕಲ್ಟ್ ಇಲ್ಲ. ಇನ್ನು ಥರ್ಡ್ ಫಾರ್ಮುಲಾ ಯಾವ ರೀತಿ ಬರಬೇಕು ನೋಡ್ರಿ, ಸೈನ್ ಸಿ ಬೈ ಟು. ಸೈನ್ ಸಿ ಬೈ ಟು, ಸೈನ್ ಸಿ ಬೈ ಟು ಏನಾಗುತ್ತೆ, ಸಿ ಅದ ಕ್ಯಾಪಿಟಲ್ ಸಿ. ಓಕೆ, ಸಿ ಏನ್ರಿ ಕ್ಯಾಪಿಟಲ್ ಸಿ ಅದ. ಈ ಕ್ಯಾಪಿಟಲ್ ಸಿ ಅನ್ನು ರಿಮೂವ್ ಮಾಡ್ಬೇಕು ಸೈಡ್ಸ್ ಆ್ಯಂಗಲನ್ನು. ಅಂದರೆ ಸಿ ರಿಮೂವ್ ಮಾಡಿಂದ ಎ ಬಿ ಉಳಿಬೇಕು, ಎ ಬಿ ಆಲ್ಟರ್ನೇಟಿವ್ ಉಳಿಬೇಕು. ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎದಿಂದ ಬಿ divided by AB, divided by AB. This is the formula, divided by AB. ಇನ್ನೊಂದು once again I will repeat you. ಇನ್ನೊಂದು ಸಾರಿ ಹೇಳ್ತೀನಿ ನಿಮಗೆ ಯಾವ ರೀತಿ ಬರೀಬೇಕು ಅನ್ನೋದು. ಸರಿ, ಇದ್ರಾಗೇನು ಡಿಫಿಕಲ್ಟ್ ಇಲ್ಲ. ಎ ಬೈ ಟು ಬರಬೇಕಾಗಿತ್ತು ಅಂದ್ರೆ ಎದ ಅಲ್ಟರ್ನೇಟಿವ್ ಸೈಡನ್ನು ರಿಮೂವ್ ಮಾಡೋದು. ಎದ ಅಲ್ಟರ್ನೇಟಿವ್ ಸೈಡ್ ಸ್ಮಾಲ್ ಎ ಇರುತ್ತೆ, ಎದ ಅಲ್ಟರ್ನೇಟಿವ್ ಸೈಡ್ ಸ್ಮಾಲ್ ಎ ಇರುತ್ತೆ. ಸ್ಮಾಲ್ ಎನ್ನು ರಿಮೂವ್ ಮಾಡಿದಾಗ ಎನ ರಿಮೂವ್ ಮಾಡಿ ಇದನ್ನು ತೆಗೀತು, ಮುಂದೆ ಬಿ ಸಿ ಉಳಿಯುತ್ತಾ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಆಲ್ಟರ್ನೇಟ್ನ ಬರೀಬೇಕಿಲ್ಲಿ ಎಸ್ ಮೈನಸ್ ಸಿ, ಎಸ್ ಮೈನಸ್ ಬರೋದ್ರೆ ನಾಟ್ ಫಾರ್ಮುಲಾ. ಆಲ್ಟರ್ನೇಟಿವ್ ಎ ರಿಮೂವ್ ಮಾಡಿಂದ ಬಿ ಸಿ ಉಳಿತಲ್ಲ. ಓಕೆ, ಇಲ್ಲಿ ಏನು ತೊಗೊಂಡಿರ್ತಾವ ಡಿವೈಡ್ ಬೈ ಬಿ ಸಿ ಮಾಡಬೇಕು. ಸೆಕೆಂಡ್ ಒನ್ ಬಿ ತೊಗೊಂತಲ್ಲ, ಬಿದ ಆಲ್ಟರ್ನೇಟಿವ್ ಬಿ ಕ್ಯಾನ್ಸಲ್ ಮಾಡಿದಾಗ ಸಿ ಎ ಉಳಿತಾ, ಎಸ್ ಮೈನಸ್ ಸಿ, ಎಸ್ ಮೈನಸ್ ಸಿ, ಇದ್ರ ಮಲ್ಟಿಪ್ಲೈ ಸಿ ಎ. ನೆಕ್ಸ್ಟ್ ಸಿ ಆಲ್ಟರ್ನೇಟಿವ್ ಸಿ ರಿಮೂವ್ ಆಗುತ್ತಾ, ಸಿ ರಿಮೂವ್ ಆಗಿಂದ ಎ ಬಿ ಇರುತ್ತಾ, ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎ ಬಿ. ಇದೆ ಸೈನ್ ಎ ಬೈ ಟು. ಯಾವಾಗ ಹಾಫ್ ಆ್ಯಂಗಲ್ ಫಾರ್ಮುಲಾ ಒಳಗೆ ಸೈನ್ ಎ ಬೈ ಟು ಆಯ್ತು. ಓಕೆ, ಇನ್ನು ಕಾಸ್ ಎ ಬೈ ಟು, ಕಾಸ್ ಎ ಬೈ ಟು ಮತ್ತು ಕಾಸ್ ಬಿ ಬೈ ಟು, ಬಿ ಬೈ ಟು ಆ್ಯಂಡ್ ಕಾಸ್ ಸಿ ಬೈ ಟು. 3 ಆ್ಯಂಗಲ್ಸ್ ಒಂದು ಬರೆದ್ರೆ ನೀವು ಎಲ್ಲ ಆಟೋಮೆಟಿಕ್ ನೀವು ಬರಿಬೋದು. ಆದ್ರೂ 3 ಫಾರ್ಮುಲಾಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರ್ಸಾಕತ್ತೀನಿ. ಇವಾಗ ನೋಡಿರಿ, ಕಾಸ್ ಎ ಬೈ ಟು. ಕಾಸ್ ಎ ಬೈ ಟು ಯಾವ ರೀತಿ ಬರೀಬೇಕಂದ್ರೆ, ಸೈನ್ ರೀತಿ ಅಲ್ಲ, ಸ್ವಲ್ಪ ಚೇಂಜಸ್ ಅದ. ಇಲ್ಲಿ ಏನಂದರೆ ಎಸ್ ಡಿವೈಡೆಡ್ ಬೈ ಎಸ್ ಮೈನಸ್ ಎ, ಎಸ್ ಡಿವೈಡೆಡ್ ಬೈ ಎಸ್ ಮೈನಸ್ ಎ. ಕಾಸ್ ಯಾವ ರೀತಿ ಬರೀಬೇಕಂದ್ರೆ ಎಸ್ ಡಿವೈಡೆಡ್ ಬೈ ಎಸ್ ಮೈನಸ್ ಎ. ಇಲ್ಲಿ ಏನು ಎ ಅದಲ್ಲ ಆ್ಯಂಗಲ್, ಎಸ್ ಡಿವೈಡ್ ಬೈ ಎಸ್ ಮೈನಸ್ ಎ. ಈ ಆ್ಯಂಗಲ್ ಏನು ಬಿಟ್ಟಿರ್ತೀವಲ್ಲ ರಿಮೈನಿಂಗ್ ಸೈಡ್ಸನ್ನು ಮಲ್ಟಿಪ್ಲೈ ಬರೀಬೇಕು, ಬಿ ಸಿ. ದಿಸ್ ಈಸ್ cosine rule. Cos a by 2 s into s minus a. ಇಲ್ಲಿ ಏನಾಗುತ್ತೆ, ಆಲ್ಟರ್ನೇಟಿವ್ ಎ ಬರುತ್ತಾ ಇಂಟು, ಈಗ ಎ ಅದ, ಇದ್ರದ್ದು ರಿಮೈನಿಂಗ್ ಸೈಡ್ಸ್ ಏ ಬರ್ತಾವ್ರಿ, ಬಿ ಸಿ ಸೈಡ್ಸ್ ಬರ್ತಾವ, ಪಿ ಸಿ ಬೇಕು. ಓಕೆ, ಡಿವೈಡೆಡ್ ಬೈ ಬಿ ಸಿ. ನೆಕ್ಸ್ಟ್ ಇದೆ ಕಾಸ್ ಬಿ ಬೈ ಟು. ಕಾಸ್ ಬಿ ಬೈ ಟು ಯಾವ ರೀತಿ ಬರೀಬೇಕಂದ್ರೆ, ಇಲ್ಲಿ ನೋಡ್ರಿ, ಕಾಸ್ ಬಿ ಬೈ ಟು ಸೇಮ್ ಎಸ್ ಇಂಟು ಎಸ್ ಮೈನಸ್ ಬಿ. ಇಲ್ಲಿ ಏನಿರುತ್ತಲ್ಲ ಅದರ ಆ್ಯಂಗಲ್ ಎಸ್ ಇಂಟು ಎಸ್ ಮೈನಸ್ ಡಿವೈಡೆಡ್ ಬೈ, ಇಲ್ಲಿ ಬಿ ಅದಲ್ಲ, ಬಿ ಮುಂದಿನ ಅಲ್ಟರ್ನೇಟಿವ್ ಏನಿರುತ್ತಲ್ಲ ಸಿ ಡಿವೈಡೆಡ್ ಬೈ ಸಿ. ಇವು ಸ್ಕ್ವೇರ್ ರೂಟ್ ಒಳಗಿರಬೇಕು, ಇದೇನ್ರಿ ಸ್ಕ್ವೇರ್ ರೂಟ್. ಓಕೆ, ನೆಕ್ಸ್ಟ್ ಕಾಸ್ ಸಿ ಬೈ ಟು.
cos c by 2 cos c by 2 cos c by 2 ಏನಾಗುತ್ತೆ ಅಂದರೆ ಎಸ್ ಫಸ್ಟ್ ಬರಿತೀನಿ, ಆಮೇಲೆ ಇಂಟು ಎಸ್ ಮೈನಸ್ ಇದು ಕ್ಯಾಪಿಟಲ್ ಇರುತ್ತೆ, ಇಲ್ಲಿ ಸ್ಮಾಲ್ ಬರಿಬೇಕು, ಡಿವೈಡೆಡ್ ಬೈ ಇಲ್ಲಿ ಏನು ಸಿ ಅಬಿನ್ ಏನೈತ್ರಿ ಎ ಬಿ, ಸಿ ಅಬಿಂದ ಎ ಬಿ, ದಿಸ್ ಈಸ್ ಸ್ಕ್ವಯರ್ ರೂಟ್. ಇದು ಏನ್ರಿ ಕಾಸ್ ಎ ಬೈ 2 ಕಾಸ್ ಬಿ ಬೈ 2 ಮತ್ತು ಕಾಸ್ ಸಿ ಬೈ 2 3 ಬಾರ್. ಇನ್ನೂ ಹೇಳ್ತೀನಿ ನೀವು ಯಾವ ರೀತಿ ಬರ್ಬೇಕಂದ್ರೆ ಕಾಸ್ ಎ ಬೈ 2 ಕಾಸ್ ಬರಬೇಕಾಗಿತ್ತಂದ್ರೆ ಎಸ್ ಟು ಎಸ್ ಮೈನಸ್ ಸಿ, ಇಲ್ಲಿ ಕ್ಯಾಪಿಟಲ್ ಐತಿಲ್ಲ ಅದು ಸ್ಮಾಲ್ ಎ ಬರಬೇಕು. ಇಲ್ಲಿ ನೆಕ್ಸ್ಟ್ ಎ ಬರಿಂದ ಮುಂದಿನ ಎ ಅನ್ನ ಬಿಟ್ಟು ಬಿಡಬೇಕು, ಮುಂದಿನ ಎದ ಬಿ ಸಿ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಕಾಸ್ ಬಿ ಇತ್ತಂದ್ರೆ ಎಸ್ ಆಸ್ ಇಟ್ ಈಸ್ ಎಸ್ ಮೈನಸ್ ಇದ್ರೆ ಸ್ಮಾಲ್, ಬಿ ಇದು ಕ್ಯಾಪಿಟಲ್ ಇದ್ರೆ ಸ್ಮಾಲ್ ಬೈತ್ರಿ, ಡಿವೈಡ್ ಬೈ ಬಿ ಬಿಟ್ಟು ಬಿಡ್ರಿ, ಅದ್ರ ಮುಂದಿನ ಸಿ ಎ ಡಿವೈಡ್ ಆಗಬೇಕು. ನೆಕ್ಸ್ಟ್ ಸಿ ಬರೆದಾಗ ಎಸ್ ಇಂಟು ಎಸ್ ಮೈನಸ್ ಸಿ ಬರೀತ್ರಿ, ಡಿವೈಡೆಡ್ ಬೈ ಸಿ ಬಿಟ್ಬಿಡ್ರಿ, ಅದ್ರ ಮುಂದಿನ ಎ ಬಿ. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ರೈಟ್ ಕೋಸೈನ್ ಹಾಫ್ ಆ್ಯಂಗಲ್ ಫಾರ್ಮುಲಾ. ಅಪ್ಲಿಕೇಶನಲ್ಲಿ ಸೈನು ಕೋಸೈನ್ ಪ್ರೊಜೆಕ್ಷನಲ್ಲಿ ಫಸ್ಟ್ ಅಪ್ಲಿಕೇಶನ್ ಹಾಫ್ ಆ್ಯಂಗಲ್ ಫಾರ್ಮುಲಾ. ಹಾಫಲ್ಲಿ ಕ್ವಾಸ್ ಸೈನ್ ಆಯಿತು, ಕ್ವಾಸ್ ಆಯಿತು, ಟ್ಯಾನ್ ಬರಿಬೇಕಾಗಿತ್ತಂದ್ರೆ ವೆರಿ ಈಸಿ. ನಮಗೆ ಸೈನ್ ರೂಲ್ ಏನು ಹೇಳ್ತೈತಿ ಇಲ್ಲಿ ನೋಡಿ, ಸೈನ್ ಎ ಬೈ 2 ಏನು ಹೇಳ್ತದ್ರಿ, ಸೈನ್ ಎ ಬೈ 2 ಎ ಅನ್ನ ಬಿಟ್ಬಿಡೋದು, ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಡಿವೈಡೆಡ್ ಬೈ ಬಿ ಸಿ. ದಿಸ್ ಹೇಳಿ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಡಿವೈಡ್ ಬೈ ಬಿ ಸಿ ಬೇರೆ ತಿಳಿನಿ. ಈ ಬಿ ಸಿ ಡಿವೈಡ್ ಬಿಟ್ಟಾಗ ನಮಗೆ ಟ್ಯಾನ್ ಬೇಕಾಗಿದೆ. ಟ್ಯಾನ್ ಅಂದ್ರೆ ಏನ್ರಿ, ಟ್ಯಾನ್ ಎ ಬೈ 2 ಬೇಕಾಗಿತ್ತಂದ್ರೆ ಸೈನ್ ಎ ಬೈ ಕಾಸ್ ಎ ಟ್ಯಾನ್ ಬರುತ್ತೆ, ಸೈನ್ ಎ ಬೈ ಕಾಸ್ ಎ ಟ್ಯಾನ್. ಇವಾಗ ಸೈನ್ ಎ ಏನೈತ್ರಿ ನಮಗೆ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಬಿ ಬೈ 2 ಇದು ಡಿವೈಡೆಡ್ ಬೈ ಕಾಸ್ ಎ ಎಸ್ ಮೈನಸ್ ಎಸ್. ಈ ಡಿವೈಡ್ ಮಾಡಿದಾಗ ಬಿ ಸಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ನೋಡ್ರಿ ಬಿ ಸಿ ಕ್ಯಾನ್ಸಲ್ ಆಗುತ್ತೆ, ಬಿ ಸಿ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಏನೇನು ಉಳಿತಿದ್ರಿ ಈಗ ಎಸ್ ಇಂಟು ಎಸ್ ಮೈನಸ್ ಎ ಉಳಿತು, ಡಿವೈಡೆಡ್ ಬೈ ಎಸ್ ಇಂಟು ಎಸ್ ಮೈನಸ್ ಎ ಸೈನ್ ಎ ಫಸ್ಟ್ ಸೈನ್ ಎ ಬೈ ಸೈನ್ ಬಿ ಅದಲ್ಲ, ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಉಳಿತು, ಡಿವೈಡೆಡ್ ಬೈ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಇಂಟು ಎಸ್ ಮೈನಸ್ ಸಿ. ದಿಸ್ ಈಸ್ ಟ್ಯಾನ್ ಎ ಬೈ 2. ಟ್ಯಾನ್ ಬಿ ಬೈ 2 ಯಾವ ರೀತಿ ಬರಬೇಕು, ಇನ್ನೇ ಟ್ಯಾನ್ ಬಿ ಬೈ 2 ಇವು ನೀವು ಇಮ್ಯಾಜಿನೇಷನ್ ಮಾಡ್ಕೊರಿ. ಟ್ಯಾನ್ ಬಿ ಬೈ 2 ಯಾವ ರೀತಿ ಆಗುತ್ತೆ ಅಂದರೆ ಟ್ಯಾನ್ ಎ ಬೈ 2 ನೋಡ್ರಿ, ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಅಂದ್ರೆ ಈ ಎ ಬಿಟ್ಟು ಮುಂದಿನ ಆ್ಯಂಗಲ್ ಅದಲ್ಲ, ಬಿ ಬಿಟ್ಟು ಮುಂದಿನ ಆ್ಯಂಗಲ್ ಏನು ಬರ್ತದ ಎಸ್ ಮೈನಸ್ ಸಿ ಎಸ್ ಮೈನಸ್ ಎ ಮುಂದಿನ ಆ್ಯಂಗಲ್ ಬರುತ್ತೆ, ಡಿವೈಡೆಡ್ ಬೈ ಎಸ್ ಇಂಟು ಎಸ್ ಮೈನಸ್ ಎ ಐತೆ, ಇದ್ರ ಆ್ಯಂಗಲ್ ಎಸ್ ಇಂಟು ಎಸ್ ಮೈನಸ್ ಅಂದ್ರೆ ಇದ್ರದ್ದು ಆ್ಯಂಗಲ್ ಎಸ್ ಇಂಟು ಎಸ್ ಮೈನಸ್ ಬಿ. ಇದೆಲ್ಲ ಅಂಡರ್ ರೂಟ್ ಒಳಗೆ ಇರಬೇಕು. ಓಕೆ, ಇದು ಅಂಡರ್ ರೂಟ್ ಒಳಗೆ ಇರಬೇಕು. ಓಕೆ, ನೆಕ್ಸ್ಟ್ ಟ್ಯಾನ್ ಸಿ ಬೈ 2. ಟ್ಯಾನ್ ಸಿ ಬೈ 2 ಏನಾಗುತ್ತೆ ನೋಡ್ರಿ, ಇಲ್ಲಿ ನೋಡ್ರಿ ಸಿ ಅದಲ್ಲ ಅದ್ರ ಮುಂದಿನ ಆ್ಯಂಗಲ್ ಬರ್ತದ ಎ ಬಿ ಬರುತ್ತೆ, ಅಂದರೆ ಎಸ್ ಮೈನಸ್ ಎ ನೆಕ್ಸ್ಟ್ ಎಸ್ ಮೈನಸ್ ಬಿ ಡಿವೈಡೆಡ್ ಬೈ ಎಸ್ ಇಂಟು ಎಸ್ ಮೈನಸ್ ಸಿ ಇದರ ಆ್ಯಂಗಲ್ ಇರುತ್ತೆ, ಇದು ಇನ್ನು ಅಂಡರ್ ರೂಟ್. ದಿಸ್ ಇಸ್ ಟ್ಯಾನ್ ಸಿ ಬೈ 2, ಟ್ಯಾನ್ ಎ ಬೈ 2 ಟ್ಯಾನ್ ಸಿ ಬೈ 2. ಓಕೆ, ನೆಕ್ಸ್ಟ್ ಇರೋದು ನಮಗೆ ಸೈನ್ ಆಯಿತು, ಕಾಸ್ ಆಯಿತು, ಟ್ಯಾನ್ ಆಯಿತು, ಮೂರು ಕ್ಲಿಯರ್ ಆಯಿತು. ನೆಕ್ಸ್ಟ್ ಹಾಫ್ ಆ್ಯಂಗಲ್ ಫಾರ್ಮುಲಲ್ಲಿ 3 ಬರ್ತಾವೆ, ಸೈನ್ ಎ ಬೈ 2 ಕಾಸ್ ಎ ಬೈ 2 ಟ್ಯಾನ್ ಎ ಬೈ 2 ಅಥವಾ ಬಿ ಆದರೆ ಬಿ ಸಿ. ನೆಕ್ಸ್ಟ್ ಇರೋದು ನಮಗೆ ಹೀರೋನ್ಸ್ ಫಾರ್ಮುಲಾ ಅಂತ ಬರುತ್ತೆ. ಇದು ನೀವು ಆಲ್ರೆಡಿ ಹೈಸ್ಕೂಲಲ್ಲಿ ಸ್ಟಡಿ ಮಾಡಿರ್ಬೋದು. ವಾಟ್ ಈಸ್ ಹೀರೋನ್ಸ್ ಫಾರ್ಮುಲಾ, ಹೀರೋ ಫಾರ್ಮುಲಾ ಅಂತ ಕರಿಬೋದು ಅಥವಾ ಹೀರೋನ್ಸ್ ಫಾರ್ಮುಲಾ ಅಂತ ಕರಿಬೋದು. ಸೆಕೆಂಡ್ ಅಪ್ಲಿಕೇಶನ್, ಫಸ್ಟ್ ಅಪ್ಲಿಕೇಶನ್ ಹಾಫ್ ಆ್ಯಂಗಲ್ ಫಾರ್ಮುಲಾ ಆಯಿತು, ಇನ್ನು ಸೆಕೆಂಡ್ ಅಪ್ಲಿಕೇಶನ್ ಹೀರೋನ್ಸ್ ಫಾರ್ಮುಲಾ. ವೆರಿ ಈಸಿ, ಅದು ಹೀರೋನ್ಸ್ ಫಾರ್ಮುಲಾ ಭಾಳ ಈಸಿ ಅದ, ಹಾಗೇನು ಡಿಫಿಕಲ್ಟಿ ಇಲ್ಲ. ನೋಡಿ ಹೀರೋನ್ಸ್ ಫಾರ್ಮುಲಾ ಯಾವ ರೀತಿ ಬರಿಬೇಕಂತಂದ್ರೆ ಸೆಕೆಂಡ್ ಅಪ್ಲಿಕೇಶನ್ ಹೀರೋನ್ಸ್ ಫಾರ್ಮುಲಾ.
ಹೀರೋನ್ಸ್ ಫಾರ್ಮುಲಾ ಬರಿಬೇಕಾಗಿತ್ತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ವೆರಿ ಇಂಪಾರ್ಟೆಂಟ್. ಹೀರೋನ್ಸ್ ಫಾರ್ಮುಲಾ ಅಂದ್ರೆ ಏನು? ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್. ಇದನ್ನ ಸಿಂಬಾಲಿಕಲಿ ಬರಿಬೇಕಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಕ್ವಲ್ ಟು ಕ್ಯಾಪಿಟಲ್ ಎಸ್, ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ and s minus c in under root. This is called Heron's formula. ಇದ್ರಾಗ ಏನು ಡಿಫಿಕಲ್ಟ್ ಇಲ್ಲ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಕ್ವಲ್ ಟು ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ ಆ್ಯಂಡ್ ಎಸ್ ಮೈನಸ್ ಸಿ. ಏರಿಯಾ ಆಫ್ ಟ್ರಯಾಂಗಲ್ ಎಸ್ ಮೈನಸ್ ಸಿ, ಇದು ಹೀರೋನ್ಸ್ ಫಾರ್ಮುಲಾ. ಇದ್ರಾಗ ಎಸ್ ಅಂದ್ರೆ ಏನು ರೀ? ಸೆಮಿ ಪ್ಯಾರಾಮೀಟರ್. ಎ ಬಿ ಸಿ ಅಂದ್ರೆ ಸೈಡ್ಸ್ ಆಫ್ ಟ್ರಯಾಂಗಲ್. ದಿಸ್ ವೆರಿ ಇಂಪಾರ್ಟೆಂಟ್. ಎಸ್ ಮೀನ್ಸ್ semi parameter of triangle and ABC are sides of triangle. Heron's formula. Next ಇರೋದು ನಮಗೆ Heron's formula. ಇನ್ನೊಂದು ಸರಿ ನಿಮಗೆ ಈ ವೇರಿ ಯಾವ ರೀತಿ ಬರಬೇಕಂದ್ರೆ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಕ್ವಲ್ ಟು ಎಸ್ ಇಂಟು ಎಸ್ ಮೈನಸ್ ಎ, s minus b and s minus c in square root. ಇದು ಹೀರೋನ್ಸ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಇರೋದು ನಮಗೆ ಯಾವುದಂದ್ರೆ ಇನ್ನೊಂದು ಅಪ್ಲಿಕೇಶನ್ ಬರುತ್ತೆ, ನೆಫಿಯರ್ ಅನಾಲಜಿ ಅಂತೇಳಿ. ಏನ್ರಿ? ನೆಫಿಯರ್ ಅನಾಲಜಿ. ಆ ನೆಫಿಯರ್ ಅನಾಲಜಿನ ಯಾವ ರೀತಿ ಬರಬೇಕು, ಅಲ್ಲಿ ಯಾವ ಫಾರ್ಮುಲಾ ಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ಲಾಸ್ಟ್ ಅಪ್ಲಿಕೇಶನ್ ಆಫ್ ಸೈನ್, ಕೊಸೈನ್ ಆ್ಯಂಡ್ ಪ್ರೊಜೆಕ್ಷನ್ ರೂಲ್. ಸೈನ್, ಕೊಸೈನ್ ಆ್ಯಂಡ್ ಪ್ರೊಜೆಕ್ಷನ್ ರೂಲ್ ಅಪ್ಲಿಕೇಶನ್ ಒಳಗೆ ಲಾಸ್ಟ್ ಅಪ್ಲಿಕೇಶನ್, ಥರ್ಡ್ ಅಪ್ಲಿಕೇಶನ್ ಬರ್ತದೆ. ಈಗ ಫಸ್ಟ್ ಅಪ್ಲಿಕೇಶನ್ ಏನು ಬಂತ್ರಿ? ಹಾಫ್ ಆ್ಯಂಗಲ್ ಮತ್ತು ಹೀರೋನ್ಸ್ ಫಾರ್ಮುಲಾ. ಹಾಫ್ ಆ್ಯಂಗಲ್ ಫಸ್ಟ್ ಅಪ್ಲಿಕೇಶನ್, ಸೆಕೆಂಡ್ ಅಪ್ಲಿಕೇಶನ್ ಹೀರೋನ್ಸ್ ಫಾರ್ಮುಲಾ, ಸೆಕೆಂಡ್ ಥರ್ಡ್ ಅಪ್ಲಿಕೇಶನ್ ಇರೋದು ನೆಫಿಯರ್ ಅನಾಲಜಿ. ನೆಫಿಯರ್ಸ್ ಅನಾಲಜಿ. ನೆಫಿಯರ್ಸ್ ಅನಾಲಜಿ ಒಳಗೆ 3 ಫಾರ್ಮುಲಾ ಬರ್ತವೆ ಇಲ್ಲಿ. ಭಾಳ ಈಸಿ, ಅದ್ರಾಗ ಇಲ್ಲಿ ಫಾರ್ಮುಲಾ ಏನು ಡಿಫಿಕಲ್ಟ್ ಇಲ್ಲ. ಫಸ್ಟ್ ಫಾರ್ಮುಲಾ ಏನು ಬರುತ್ತೆ ರೀ? ಫಸ್ಟ್ ಫಾರ್ಮುಲಾ ಇಲ್ಲಿ ನೆಫಿಯರ್ ಅನಾಲಜಿ ಒಳಗೆ ಓನ್ಲಿ ಟ್ಯಾನ್ ಫಾರ್ಮುಲಾ ಅಷ್ಟೇ ಬರ್ತವೆ, ಸೈನು ಕೋಸು ಬರೋಂಗಿಲ್ಲ. ಓನ್ಲಿ ಟ್ಯಾನ್ ನೆಫಿಯರ್ ಅನಾಲಜಿ ಥರ್ಡ್ ಅಪ್ಲಿಕೇಶನ್ ಒಳಗೆ ಓನ್ಲಿ ಟ್ಯಾನ್ ಫಾರ್ಮುಲಾ. ಟ್ಯಾನ್ ಫಸ್ಟಲ್ಲಿ ಟ್ಯಾನ್ ಬಿ ಮೈನಸ್ ಸಿ ಡಿವೈಡ್ ಬೈ 2, ಇದು ಫಸ್ಟ್ ಫಾರ್ಮುಲಾ. ಟ್ಯಾನ್ ಬಿ ಮೈನಸ್ ಸಿ ಡಿವೈಡ್ ಬೈ 2 ಈಕ್ವಲ್ ಟು ಯಾವ ರೀತಿ ಬರೀಬೇಕಂದ್ರೆ ಇಲ್ಲಿ ಬಿ ಮೈನಸ್ ಸಿ ಕ್ಯಾಪಿಟಲ್ ಇರಬೇಕು ಕಂಪಲ್ಸರಿ. ಇಲ್ಲಿ ಏನು ಕ್ಯಾಪಿಟಲ್ ಬರ್ತಾವಲ್ಲ ಅದನ್ನೇ ಸ್ಮಾಲ್ ಬರಬೇಕು. ಇಲ್ಲಿ ಬಿ ಮೈನಸ್ ಸಿ ಡಿವೈಡೆಡ್ ಬೈ ಇಲ್ಲಿ ಏನು ಬರುತ್ತಲ್ಲ ಪ್ಲಸ್ ಬರಬೇಕು, ಬಿ ಪ್ಲಸ್ ಸಿ, ಬಿ ಮೈನಸ್ ಸಿ ಬಿ ಪ್ಲಸ್ ಸಿ ಇಂಟು ಇಲ್ಲಿ ಟ್ಯಾನ್ ಇರುತ್ತಲ್ಲ ಅದ್ರದ್ದು ಟ್ಯಾನ್ ರಿಲೇಟಿವ್ ಏನಿರ್ತೈತಿ ಕ್ವಾಟ್ ಎ. ಇಲ್ಲಿ ಏನು ಆ್ಯಂಗಲ್ ಇರುತ್ತಲ್ಲ, ಸಾರಿ ಕ್ವಾಟ್ ಏನೇ ಯಾಕೆ ಬರಿಬೇಕಂದ್ರೆ ಬಿ ಸಿ ಅದಲ್ಲ, ಇಲ್ಲಿ ಯಾವುದೊಂದು ಆ್ಯಂಗಲ್ ಇಲ್ಲಿ ನಮಗೆ ಮಿಸ್ ಆಗಿದೆ ಅಂದರೆ ಇಲ್ಲಿ ಯಾವ ಆ್ಯಂಗಲ್ ಮಿಸ್ ಆಗಿರ್ತಲ್ಲ ಅದನ್ನ ಇಲ್ಲಿ ಕ್ವಾಟ್ ಒಳಗೆ ಬರೀಬೇಕು. ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್? ಯಾವ ಆ್ಯಂಗಲ್ ಮಿಸ್ ಇನ್ನೊಮ್ಮೆ ಹೇಳ್ತಿಂತವ್ರೆ. ನೆಫಿಯರ್ ಅನಾಲಜಿಯಲ್ಲಿ ಟ್ಯಾನ್ ಬಿ ಮೈನಸ್ ಸಿ ಡಿವೈಡ್ ಬೈ 2 ಫಸ್ಟ್ ಫಾರ್ಮುಲಾ. ಇದ್ರ ಈಕ್ವಲ್ ಟು ಏನಾಗತ್ತ ಅಂದರೆ ಇಲ್ಲಿ ಏನಿರುತ್ತಲ್ಲ ಸ್ಮಾಲ್ ಬರೀಬೇಕು. ಎರಡು ಕ್ಯಾಪಿಟಲ್ ಅಂದರೆ ಸ್ಮಾಲ್ ಬಿ ಮೈನಸ್ ಸಿ, ಇದೇನು ಬರುತ್ತಲ್ಲ ಅಂದ್ರೆ ಪ್ಲಸ್ ಬರೀಬೇಕು, ಬಿ ಪ್ಲಸ್ ಸಿ. ಇದ್ರ ಟ್ಯಾನ್ ರಿಲೇಟಿವ್ ಏನಿರ್ತದ ಕ್ವಾಟ್ ಇರುತ್ತೆ. ಕ್ವಾಟ್ ಇಲ್ಲಿ ಬಿ ಮೈನಸ್ ಅಂದ್ರೆ ಎ ಇಲ್ಲ ಅಂದರೆ ಇಲ್ಲಿ ಕ್ವಾಟ್ ಎ ಬರೀಬೇಕು. ದಿಸ್ ಇಸ್ ಫಸ್ಟ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಸೆಕೆಂಡ್ ಫಾರ್ಮುಲಾ ಟ್ಯಾನ್ ಬಿ ಮೈನಸ್ ಸಿ ಆಯ್ತೀಗ. ನೆಕ್ಸ್ಟ್ ಇರೋದು ನಮಗೆ ಬಿ ಮೈನಸ್ ಸಿ ಆಗಿಂದ ಎ ಮೈನಸ್ ಬಿ ಬರೀ, ಎ ಮೈನಸ್ ಬಿ ಡಿವೈಡೆಡ್ ಬೈ 2. ಎ ಮೈನಸ್ ಬಿ ಡಿವೈಡೆಡ್ ಬೈ 2 ಯಾವ ರೀತಿ ಬರಬೇಕು ಇವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರಬೇಕು. ಇಲ್ಲಿ ಏನಿರುತ್ತೆ ಅದನ್ನ ಸ್ಮಾಲ್ ಬರಬೇಕು, ಎ ಮೈನಸ್ ಬಿ ಡಿವೈಡೆಡ್ ಬೈ ಇಲ್ಲೇನೆ ಇದನ್ನೇ ಪ್ಲಸ್ ಬರಬೇಕು, ಎ ಪ್ಲಸ್ ಬಿ. ಕ್ವಾಟ್ ಆ್ಯಸ್ ಇಟ್ ಈಸ್ ಕ್ವಾಟ್ ಬರೀಬೇಕು. ಇಲ್ಲಿ ಏನು ಮಿಸ್ ಅದ ಹೆಂಗಲ್ಲ ಸಿ ಮಿಸ್ ಅದಂದರೆ ಕ್ವಾಟ್ ಸಿ. ಏನು ಮಿಸ್ ಆತಲ್ಲ ಅದು ಬರೀಬೇಕು ಕ್ವಾಟ್ ಸಿ. ಇಷ್ಟೇ ಇದ್ರಾಗಿನ ಕ್ವಾಟ್ ಸಿ, ಸಾರಿ
ಇಲ್ಲಿ ಏನದು ಅದನ್ನು ಡಿವೈಡ್ ಬೈ 2 ಬರೀ ಹಾಫ್ ಬರೀತಿದ್ರೆ ಡಿವೈಡ್ ಬೈ 2. ಓಕೆ, ಇಲ್ಲಿ ಡಿವೈಡ್ ಬೈ 2 ಬರೀತಿದ್ರೆ ಇಲ್ಲಿ ಡಿವೈಡ್ ಬೈ 2 ಬರೀ. ಓನ್ಲಿ ನಾವು ಡಿವೈಡ್ ಬೈ 2 ಬರಲಿಲ್ಲ ಅಂದರೆ ಇಲ್ಲಿ 2 ಬರಲಿಲ್ಲ 2 ಬರಿಬೇಡಿ, 2 ಬರೆದ್ರೆ 2 ಬರೀ C/2. ಓಕೆ, ಇದು C/2. ಓಕೆ, ಓನ್ಲಿ ಟ್ಯಾನ್ B - C ಬರೆಯೋದ್ರೆ ಇದಷ್ಟು ಬರೀರಿ ಬಟ್ 2. ಓಕೆ, ಇರೋದು ನೆಕ್ಸ್ಟ್ ಇನ್ನೊಂದು ನಮಗೆ ಈ ಸಾಕಷ್ಟು ಫಾರ್ಮುಲಾ ಬರೀಬೋದು. ಟ್ಯಾನ್ A - B ಆಯಿತು, A - B ಆಯಿತು. ನೆಕ್ಸ್ಟ್ A - C ಡಿವೈಡ್ ಬೈ 2. A - C ಏನಾಗಿದೆ? A - C A ಪ್ಲಸ್ C ವಾಟ್ ಇಲ್ಲಿ ಏನು ಮಿಸ್ ಅದ? B ಮಿಸ್ ಅದ, B/2. ಸೂಪರ್, Napier analogy. Okay, I hope all of you understand up to this concept. First starting ಸ್ಟಾರ್ಟಿಂಗಿಂದ ಏನೇನಾಗೈತೆ? ಸೊಲ್ಯೂಷನ್ ಆಫ್ ಟ್ರಯಾಂಗಲ್ ಅಲ್ಲಿ ಸೈನ್ ರೂಲು, ಕೋಸೈನ್ ರೂಲು ಮತ್ತು ಪ್ರೊಜೆಕ್ಷನ್ ರೂಲು. ಸೈನ್ ರೂಲಲ್ಲಿ ಯಾವ ಬರ್ತಾವೆ ರೂಲ್ಸ, ಮತ್ತು ಕೋಸೈನ್ ರೂಲಲ್ಲಿ ಯಾವ ಬರ್ತಾವೆ, ಮತ್ತು ಪ್ರೊಜೆಕ್ಷನ್ ರೂಲಲ್ಲಿ ಯಾವ ಬರ್ತಾವೆ, ಯಾವ ಫಾರ್ಮುಲಾ ಬರ್ತಾವೆ. ನೆಕ್ಸ್ಟ್ ಇರೋದು ನಮಗೆ ಅಪ್ಲಿಕೇಶನ್ ಆಫ್ ಸೈನ್, ಕೋಸೈನ್ ಆ್ಯಂಡ್ ಪ್ರೊಜೆಕ್ಷನ್ ರೂಲ್. ಅಪ್ಲಿಕೇಶನ್ ಆಫ್ ಸೈನ್, ಕೋಸೈನ್, ಪ್ರೊಜೆಕ್ಷನ್ ರೂಲ್. ಫಸ್ಟ್ ಅಪ್ಲಿಕೇಶನ್ ಹಾಫ್ ಆ್ಯಂಗಲ್ ಫಾರ್ಮುಲಾ, ಸೆಕೆಂಡ್ ಅಪ್ಲಿಕೇಶನ್ ಹೇರೋನ್ಸ್ ಫಾರ್ಮುಲಾ, ಥರ್ಡ್ ಅಪ್ಲಿಕೇಶನ್ ನೇಫಿಯರ್ ಅನಾಲಜಿ. ಇದೊಂದಿಷ್ಟೇ ಏನಾಯ್ತು, ಇದು ಸೊಲ್ಯೂಷನ್ ಆಫ್ ಟ್ರಯಾಂಗಲ್ ಆಯಿತು. ಇನ್ನು ನಿಮಗಿರೋದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಕೆಲವೊಂದು ಫಾರ್ಮುಲಾಸ್ಗಳದಾವ ಇವಾಗ ಟೆಕ್ಸ್ಟ್ ಬುಕ್ಕಲ್ಲಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದು ಫಾರ್ಮುಲಾಸ್ಗಳದಾವ. ಆ ಫಾರ್ಮುಲಾಸ್ಗಳನ್ನು ನ್ಯೂ ಟೆಕ್ಸ್ಟ್ ಬುಕ್ ತಂದಿದ್ರೆ ನ್ಯೂ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರಿ, ಅದು ಓಲ್ಡ್ ಟೆಕ್ಸ್ಟ್ ಬುಕ್ ಇದ್ದರೆ ಓಲ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರಿ. ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ ಏನು, ಕ್ವಾಸ್ ಇನ್ವರ್ಸ್ ಎಕ್ಸ್ ಅಂದರೆ ಏನು, ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ ಏನು, ಸೈಕ್ ಇನ್ವರ್ಸ್ ಎಕ್ಸ್ ಅಂದರೆ ಏನು, ಕೋಸೆಕ್ ಇನ್ವರ್ಸ್ ಎಕ್ಸ್ ಅಂದರೆ ಏನು, ಮತ್ತು ಈ ಸಾಕಷ್ಟು ಕೆಲವೊಂದು ಕಾಡ್ ಇನ್ವರ್ಸ್ ಎಕ್ಸ್ ಅಂದರೆ ಏನು. ನೆಕ್ಸ್ಟ್ ಕೆಲವೊಂದು ಇನ್ವರ್ಸ್ ಆ್ಯಂಗಲ್ಸ್ಗಳು ಬರ್ತಾವೆ, ಕೆಲವೊಂದು ಫಾರ್ಮುಲಾಸ್ಗಳು ಬರ್ತಾವೆ. ಅವೆಲ್ಲ ಫಾರ್ಮುಲಾಸ್ಗಳನ್ನು ಸ್ವಲ್ಪ ನಿಮ್ಮ ಒಂದು ಸಾರಿ ನೋಟ್ಸನ್ನು ಬರ್ಕೊಂಬಿಡ್ರಿ, ಅಥವಾ ಆ ಫಾರ್ಮುಲಾಸನ್ನು ಒಂದು ಸಾರಿ ನೋಡಿಬಿಡ್ರಿ. ಅವೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಯಾಕಂದರೆ ನೀವು ಥಿಯರಮನ್ನು ಬಿಡಿಸೋ ಟೈಮ್ನಾಗ ಕೆಲವೊಂದು ಟೈಮ್ನಾಗ ಇನ್ವರ್ಸ್ಗಳು ಬರ್ತಾವೆ. ಆ ಇನ್ವರ್ಸ್ಗಳು ಬಂದಾಗ ಆ ಇನ್ವರ್ಸನ್ನು ನೀವು ಗೊತ್ತಾಗಬೇಕು. ಅವು ಸೈನ್ ಇನ್ವರ್ಸ್ ಅಂದರೆ ಏನು, ಕಾಸ್ ಇನ್ವರ್ಸ್ ಅಂದರೆ ಏನು, ಮತ್ತು ಟ್ಯಾನ್ ಇನ್ವರ್ಸ್ ಅಂದರೆ ಏನು, ಇವೆಲ್ಲ ಫಾರ್ಮುಲಾಸ್ಗಳು ನಿಮಗೆ ಕ್ಲಿಯರ್ ಇರಬೇಕು. ಇವೆಲ್ಲ ಫಾರ್ಮುಲಾಗಳನ್ನ ಹೆಂಗೆ ನೆನಪಿಟ್ಕೋಬೇಕು ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಇಲ್ಲಿವರೆಗೆ ಎಷ್ಟು ಫಾರ್ಮುಲಾಗಳದಾವ, ಯಾವ ರೀತಿ ನೆನಪಿಟ್ಕೋಬೇಕು. ಮತ್ತು ಇಲ್ಲಿ ಸೈನ್ ಇನ್ವರ್ಸಲ್ಲಿ ರೇಂಜ್ ಅಂದರೆ ಏನು, ಮತ್ತು ಡೊಮೇನ್ ಅಂದರೆ ಏನು. ಫಸ್ಟ್ ನೀವು 11th ಕ್ಲಾಸಿಗೆ ನಿಮ್ಗೆ ಆಲ್ರೆಡಿ ಹೇಳೀನಿ ವಾಟ್ ಈಸ್ ರೇಂಜ್ ಆಫ್ ಇನ್ವರ್ಸ್ ಫಂಕ್ಷನ್. ಅಂದರೆ ರೇಂಜ್ ಆಫ್ ಇನ್ವರ್ಸ್ ಫಂಕ್ಷನಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ರೇಂಜ್ ಆಫ್ ಇನ್ವರ್ಸ್ ಫಂಕ್ಷನಲ್ಲಿ ಸೈನ್ ಇನ್ವರ್ಸ್ ರೇಂಜ್ ಏನಿರುತ್ತೆ, ಕಾಸ್ ಇನ್ವರ್ಸ್ ರೇಂಜ್ ಏನಿರುತ್ತೆ, ಮತ್ತು ಟ್ಯಾನ್ ಇನ್ವರ್ಸ್ ರೇಂಜ್ ಏನಿರುತ್ತೆ, ಇವೆಲ್ಲ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಅವಷ್ಟು ಫಾರ್ಮುಲಾಗಳನ್ನು ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಅದಾವೆ. ಕೆಲವೊಂದು ಏನದಾವ ಇಂಪಾರ್ಟೆಂಟ್ ಫಾರ್ಮುಲಾ ನಿಮ್ಗೆ ಹೇಳ್ಬೇಕಂದ್ರೆ, ಕೆಲವೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಈಕ್ವಲ್ ಟು ಏನಾಗುತ್ತೆ, 1 ಮೈನಸ್ ಎಕ್ಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ವೈ. ಈ ರೀತಿ ಫಾರ್ಮುಲಾಸ್ಗಳು ಬರ್ತಾವ. ಅಥವಾ ಇದು ರೆಸಿಪ್ರೋಕಲ್ ಮಾಡಿದರೆ ಓಕೆ. ಅಥವಾ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು π/2 ಅಂತ ಬರುತ್ತೆ. ನೆಕ್ಸ್ಟ್ ಈ ಥರ ಕೆಲವೊಂದು ಫಾರ್ಮುಲಾಸ್ಗಳು ಬರ್ತಾವೆ. ಆ ಫಾರ್ಮುಲಾಸ್ ಎಲ್ಲ ಒಂದು ಸಾರಿ ನೋಡಿರಿ, ನಿಮ್ಮ ಟೆಕ್ಸ್ಟ್ ಬುಕ್ಕಾಗ ಎಲ್ಲ ಫಾರ್ಮುಲಾಸ್ಗಳದಾವ. ಆ ಫಾರ್ಮುಲಾಗಳನ್ನ ಒಂದು ಸಾರಿ ನೀವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಇಷ್ಟು ಫಾರ್ಮುಲಾ ಅವಷ್ಟು ಫಾರ್ಮುಲಾಗಳ ಮತ್ತು ಇಲ್ಲಿವರೆಗೂ ಏನು ಹೇಳಿಲ್ಲ ಅವಷ್ಟು ಫಾರ್ಮುಲಾ ನೀವು ಪರ್ಫೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂದ್ರೆ ಎಕ್ಸರ್ಸೈಸ್ 3.2 ಮತ್ತು 3.1ನ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ನಿಮ್ಗೆ ಎಷ್ಟು ಶಕ್ಯ ಆಗುತ್ತಲ್ಲ ಅಷ್ಟು ಎಕ್ಸರ್ಸೈಸನ್ನು ಸಾಲ್ವ್ ಮಾಡಿರಿ. ಇಲ್ಲ ನಿಮ್ಗೆ ಎಷ್ಟು ಸಾಲ್ವ್ ಆಗುತ್ತಲ್ಲ ಸಾಲ್ವ್ ಮಾಡಲ್ಲ, ಎಷ್ಟು ಉಳಿತಾವಲ್ಲ ಆಮೇಲೆ ನಿಮ್ಗೆ ಕಾಲೇಜ್ ಸ್ಟಾರ್ಟ್ ಆದ್ರಿಂದ ನಾನು ಸಾಲ್ವ್ ಮಾಡಿ ಕೊಡ್ತೀನಿ. ಓಕೆ, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಅಪ್ ಟು ದಿಸ್ ಪಾಯಿಂಟ್. ಇಲ್ಲಿವರೆಗೂ ನೀವು ಏನೇನು ಪಾಯಿಂಟನ್ನು ಒಂದ್ಸಲಿ ಇನ್ನೊಂದ್ಸಲಿ ನಿಮ್ಗೆ ಆ ಪಾಯಿಂಟ್ಸ್ಗಳನ್ನ ಯಾವ್ಯಾವ ಅನ್ನೋದು ಓನ್ಲಿ ಪಾಯಿಂಟ್ಸ್ ಅಷ್ಟೇ ನಿಮ್ಗೆ ರಿವಿಷನ್ ಮಾಡ್ತೀನಿ. ಯಾವ್ಯಾವ ಏನೇನು ಪಾಯಿಂಟ್ಸನ್ನ ನೆನ್ಪಿಟ್ಕೋಬೇಕು. ಫಸ್ಟ್ ಇರೋದು ನಮಗೆ ಸೊಲ್ಯೂಷನ್ ಆಫ್ ಟ್ರಯಾಂಗಲ್. ಸೊಲ್ಯೂಷನ್ ಆಫ್ ಟ್ರಯಾಂಗಲಲ್ಲಿ ಸೈನ್ ರೂಲ್ ಅಂದ್ರೆ ಏನು, ಕೋಸೈನ್ ರೂಲ್ ಅಂದ್ರೆ ಏನು, ಮತ್ತು ಪ್ರೊಜೆಕ್ಷನ್ ರೂಲ್ ಅಂದ್ರೆ. ಇಲ್ಲಿ ಸೈನ್ ರೂಲಲ್ಲಿ
ತ್ರೀ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸೈನ್ ರೂಲ್ ಹೇಳಿ ನೀವು, ಸಾಕಷ್ಟು ಫಾರ್ಮ್ಸ್ ಆಫ್ ಸೈನ್ ರೂಲನ್ನು ಬರಿಬೋದು. ಮತ್ತು ಕೊಸೈನ್ ರೂಲಲ್ಲಿ ಸಾಕಷ್ಟು ಫಾರ್ಮ್ಗಳು ಬರಿಬೋದು, ಮತ್ತು ಪ್ರೊಜೆಕ್ಷನ್ ರೂಲಲ್ಲಿ ಸಾಕಷ್ಟು ಫಾರ್ಮ್ಗಳನ್ನು ಬರಿಬೋದು. ಬಟ್ ಇಲ್ಲಿ ಅಪ್ಲಿಕೇಶನ್ ಆಫ್ ಸೈನು ಕೊಸೈನು ಮತ್ತು ಪ್ರೊಜೆಕ್ಷನಲ್ಲಿ ಏನು ಬರುತ್ತಂದರೆ, ಅಪ್ಲಿಕೇಶನಲ್ಲಿ ಫಸ್ಟಿಗೆ ಸೈನ್ ಎ ಬೈ ಟು, ಸೈನ್ ಎ ಬೈ ಟು ಅನ್ನು ಯಾವ ರೀತಿ ಬರಬೇಕು, ಸೈನ್ ಎ ಬೈ ಟು ಬರೆದ್ರಿ ಅಂದ್ರೆ ಸೈನ್ ಎ ಬೈ ಟು, ಸೈನ್ ಬಿ ಬೈ ಟು ಆ್ಯಂಡ್ ಸೈನ್ ಸಿ ಬೈ ಟು ಆಲ್ಟರ್ನೇಟಿವ್ ಆಲ್ರೆಡಿ ನಿಮ್ಮ ಆಟೋಮೆಟಿಕ್ ನೀವು ಬರೀಲಕ್ಕೆ ಬರುತ್ತೆ. ಆಮೇಲೆ ಕಾಸ್ ಎ ಬೈ ಟು ಬರೆದ್ರಿ ಅಂದರೆ ಕಾಸ್ ಎ ಬೈ ಟು ಬರೋದಂದರೆ ಕಾಸ್ ಬಿ ಬೈ ಟು ಏನಾಗುತ್ತೆ ಮತ್ತು ಕಾಸ್ ಸಿ ಬೈ ಟು ಏನಾಗುತ್ತೆ. ಓಕೆ, ನೆಕ್ಸ್ಟ್ ಟ್ಯಾನ್ ಎ ಬೈ ಟು ಬರೋದಂದರೆ ಟ್ಯಾನ್ ಬಿ ಬೈ ಟು ಏನಾಗುತ್ತೆ, ಟ್ಯಾನ್ ಸಿ ಬೈ ಟು ಏನಾಗುತ್ತೆ. ಇದು ಏನ್ರಿ ಹಾಫ್ ಆ್ಯಂಗಲ್ ಫಾರ್ಮುಲಲ್ಲಿ. ಹಾಫ್ ಆ್ಯಂಗಲ್ ಫಸ್ಟ್ ನೋಡ್ರಿ ಎಷ್ಟು ಹಾಫ್ ಆ್ಯಂಗಲ್ ಫಾರ್ಮುಲಲ್ಲಿ ಟೋಟಲ್ ಎಷ್ಟು ಬರ್ತಾವ, ಮೇನ್ ಫಾರ್ಮುಲಾ 3 ಬರ್ತಾವ, ಅದಕ್ಕೆ ಸಬ್ ಫಾರ್ಮುಲಾ 2 2 ಬರ್ತಾವೆ, 3 3 3 9 ಫಾರ್ಮುಲಾ ಬರ್ತವೆ. ಹಾಫ್ ಆ್ಯಂಗಲ್ ಫಾರ್ಮುಲಲ್ಲಿ 9 ಫಾರ್ಮುಲಾಸ್ ಬರ್ತವೆ. ನೆಕ್ಸ್ಟ್ ಸೆಕೆಂಡ್ ಅಪ್ಲಿಕೇಶನ್ ಹೀರೋನ್ಸ್ ಫಾರ್ಮುಲಾ, ಒಂದು ಹೀರೋನ್ಸ್ ಬರ್ತವೆ 9 + 1 10. ನೆಕ್ಸ್ಟ್ ನಮಗೆ ಇಲ್ಲಿ ಹೀರೋನ್ಸ್ ಫಾರ್ಮುಲಾ ಆದಮೇಲೆ ನೆಫಿಯರ್ ಅನಾಲಜಿ, ನೆಫಿಯರ್ ಅನಾಲಜಿ 3 ಮೇನ್ ಫಾರ್ಮುಲಾ ಬರ್ತವೆ. ಏನಾಗುತ್ತೆ 3 ಮೇನ್ ಫಾರ್ಮುಲಾ ಆಗಲ್ಲ, ಆ 3 ಮೇನ್ ಫಾರ್ಮುಲಾ ಆದಮೇಲೆ ಸಾಕಷ್ಟು ಫಾರ್ಮುಲಾಗಳನ್ನು ಬರ್ಬೋದು. ಓಕೆ, ಇವಷ್ಟು ನೀವು ಅಪ್ಲಿಕೇಶನ್ನು ಮತ್ತು ಸಾಕಷ್ಟು ಈ ಫಾರ್ಮುಲಾಗಳನ್ನ ಕ್ರಿಯೇಟ್ ಮಾಡುವಲ್ಲಿ ತಾನೇ ಕಲಿಬೇಕು. ಯಾವ್ರಿ ಸೈನ್ ರೂಲು, ಕೊಸೈನ್ ರೂಲು, ಪ್ರೊಜೆಕ್ಷನ್ ರೂಲು. ಆಮೇಲೆ ಇವು ಸೈನ್ ರೂಲು, ಕೊಸೈನ್ ರೂಲು, ಪ್ರೊಜೆಕ್ಷನ್ ಅಪ್ಲಿಕೇಶನ್ ಆದಮೇಲೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬರ್ತವೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಸಾಕಷ್ಟು ಫಾರ್ಮುಲಾಸ್ಗಳಿರ್ತವೆ. ಆ ಫಾರ್ಮುಲಾಸ್ ಎಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಕೊಟ್ಟಾದ್ರೆ ಅದ್ರಾಗೇನು ಟ್ರಿಕ್ಸ್ ಅದು ಏನಿಲ್ಲ. ಈಗೇನು ನಾವು ಟ್ರಿಕ್ಸ್ ಏನಿಲ್ಲ, ಆ ರೀತಿ ಟ್ರಿಕ್ಸ್ ಅದು ಏನು ಬರಲ್ಲ. ಅಲ್ಲಿ ಈ ಕೆಲವು ಫಾರ್ಮುಲಾಗಳು ಈಸಿ ಅದಾವ, ಆ ಫಾರ್ಮುಲಾಸ್ಗಳು ನೋಡ್ಕೊಂಬೇಡ್ರಿ. ಸೈನ್ ಇನ್ವರ್ಸ್ ಆಯಿತು, ಸೈನ್ ಇನ್ವರ್ಸ್ ಅಂದರೆ ಏನು, ಕಾಸ್ ಇನ್ವರ್ಸ್ ಅಂದರೆ ಏನು. ಇಲ್ಲಿ 11th ಕ್ಲಾಸಿಗೆ ರೇಂಜ್ ಆ್ಯಂಡ್ ಡೊಮೇನ್ ಆಫ್ ಇನ್ವರ್ಸ್ ಫಂಕ್ಷನ್ ನಿಮಗೆ ಹೇಳಿ. ರೇಂಜ್ ಆ್ಯಂಡ್ ಡೊಮೇನ್ ಆಫ್ ಇನ್ವರ್ಸ್ ಫಂಕ್ಷನನ್ನು ಸ್ವಲ್ಪ ಪ್ರಿವಿಯಸ್ ಟೆಕ್ಸ್ಟ್ ಬುಕ್ಕನ್ನು ತೆಗೆದು ನೋಡಿರಿ, 11th ಕ್ಲಾಸ್ ಅದ, ಅಲ್ಲಿ ಗೊತ್ತಾಗುತ್ತೆ. ಸೈನ್ ಇನ್ವರ್ಸ್ ಅಂದರೆ ಏನು, ಕಾಸ್ ಇನ್ವರ್ಸ್ ಅಂದರೆ ಅದ್ರ ರೇಂಜ್ ಎಲ್ಲಿರುತ್ತೆ, ಅದ್ರ ಡೊಮೇನ್ ಎಲ್ಲಿರುತ್ತೆ, ಹೌ ಟು ಫೈಂಡ್ ಔಟ್ ರೇಂಜ್ ಆ್ಯಂಡ್ ಡೊಮೇನ್ ನಿಮಗೆ ಹೇಳಿ. ರೇಂಜ್ ಅಂದರೆ ಏನು ಮತ್ತು ಡೊಮೇನ್ ಅಂದರೆ ಏನು ಆಲ್ರೆಡಿ ನೀವು ಹೇಳಿದ್ದೀನಿ. ಮತ್ತು ರೇಂಜ್ ಯಾವ ರೀತಿ ಫೈಂಡ್ ಮಾಡಬೇಕು ಮತ್ತು ಡೊಮೇನ್ ಯಾವ ರೀತಿ ಫೈಂಡ್ ಮಾಡಬೇಕು. ಇಲ್ಲಿ ಇವಾಗ 12th ಸಿಲೆಬಸ್ ಕೆಲವೊಂದು ಫಾರ್ಮುಲಾ ಅದಾವ, ಆ ಕೆಲವು ಟೇಬಲ್ ಕೊಟ್ಟಿರ್ಬೇಕು ನೀವು. ಸೈನ್ ಇನ್ವರ್ಸ್ದು ರೇಂಜ್ ಏನಾಗುತ್ತೆ ಮತ್ತು ಡೊಮೇನ್ ಏನಾಗುತ್ತೆ. ಇಲ್ಲಿ ರೇಂಜ್ ಆ್ಯಸ್ ಇಟ್ ಈಸ್ ಸೇಮ್ ಅದರ ನೇಮ್ಸ್ ಏನು ಚೇಂಜ್ ಆಗಲ್ಲ. ಬಟ್ ಇಲ್ಲಿ ಡೊಮೇನ್ ಪ್ರಿನ್ಸಿಪಲ್ ಬ್ರ್ಯಾಂಚ್, ಇಲ್ಲಿ 12th ಕ್ಲಾಸಲ್ಲಿ ಡೊಮೇನ್ ಬದಲ ಡೊಮೇನನ್ನು ಅನ್ಬೋದು. ಒಮ್ಮೊಮ್ಮೆ ಏನಾಗುತ್ತೆ, ಡೊಮೇನ್ಗೆ ಪ್ರಿನ್ಸಿಪಲ್ ಬ್ರ್ಯಾಂಚ್ ವ್ಯಾಲ್ಯೂವನ್ನು ಅನ್ಬೋದು. ಏನ್ರಿ ಪ್ರಿನ್ಸಿಪಲ್ ಬ್ರ್ಯಾಂಚ್ ವ್ಯಾಲ್ಯೂ, ಪ್ರಿನ್ಸಿಪಲ್ ಬ್ರ್ಯಾಂಚ್ ವ್ಯಾಲ್ಯೂ ರೇಂಜ್ ಏನಾದರೂ ಹೋದ್ರೆ ಅಥವಾ ಪ್ರಿನ್ಸಿಪಲ್ ಬ್ರ್ಯಾಂಚ್ ವ್ಯಾಲ್ಯೂ, ಸಾರಿ ಡೊಮೇನು ಅಂತ ಕರಿಬೋದು ಅಥವಾ ಪ್ರಿನ್ಸಿಪಲ್ ಬ್ರ್ಯಾಂಚ್ ವ್ಯಾಲ್ಯೂ ಅಂತ ಕರಿಬೋದು. ಇದು ಅಷ್ಟೇ ಚೇಂಜ್ ಆಗುತ್ತೆ. ಇದನ್ನು ಬಿಟ್ಟರೆ ನಿಮಗೆ 11th ಕ್ಲಾಸ್ ಏನು ಫಾರ್ಮುಲಾ ಅದಾವ ಅವ ಫಾರ್ಮುಲಾ ಅಲ್ಲಿ ಅದಾವ, ಅವಷ್ಟು ಫಾರ್ಮುಲಾ ಮತ್ತು ಇಲ್ಲಿವರೆಗೂ ಏನಿಲ್ಲ ಇವಷ್ಟು ಫಾರ್ಮುಲಾ. ಸೇಮ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಒಳಗೆ ನಿಮ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕಾನ್ಸೆಪ್ಟ್ ಇರುತ್ತೆ. ಯುವರ್ ಲಾಸ್ಟ್ ಐ ಥಿಂಕ್ ಯುವರ್ ಲಾಸ್ಟೆಸ್ಟ್ ಕಾನ್ಸೆಪ್ಟ್ ಅಂತ ಇರುತ್ತೆ ಅನಿಸುತ್ತೆ. ಲಾಸ್ಟ್ ಕಾನ್ಸೆಪ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಎಷ್ಟು ಫಾರ್ಮುಲಾಸ್ಗಳದಾವ, 2 or 3 ಕಾಲಮ್ಸ್ ಕೊಟ್ಟಿರ್ತಾರೆ. ಇಲ್ಲಿ ಒಂದು ಕಾಲಮ್ಸ್ ಸೈನ್ ಇನ್ವರ್ಸು, ಫಸ್ಟಿಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಫಸ್ಟ್ ಐ ಥಿಂಕ್ ಫಸ್ಟ್ ಟೇಬಲ್ ಯಾವ ರೀತಿ ಇರುತ್ತೆ ಅಂದರೆ, ಫಸ್ಟಿಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂದರೆ ಸೈನು, ಕಾಸು, ಟ್ಯಾನ್, ಸೆಕ್, ಕೋಸೆಕ್ ಮತ್ತು ಕ್ವಾಟ್ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇರುತ್ತೆ. ನೆಕ್ಸ್ಟ್ ಕಾಲಮ ರೇಂಜ್ ಅಂತ ಬರುತ್ತೆ. ಥರ್ಡ್ ಕಾಲಮ ಡೊಮೇನ್ ಆರ್ ಪ್ರಿನ್ಸಿಪಲ್ ಬ್ರ್ಯಾಂಚ್ ವ್ಯಾಲ್ಯೂ, PB ಪ್ರಿನ್ಸಿಪಲ್ ಬ್ರ್ಯಾಂಚ್ ವ್ಯಾಲ್ಯೂ. ಡೊಮೇನ್ ಅಂದ್ರೆ ಒಂದೇ, ಪ್ರಿನ್ಸಿಪಲ್ ಬ್ರ್ಯಾಂಚ್ ವ್ಯಾಲ್ಯೂ. ನೆಕ್ಸ್ಟ್ ಈ ಕೋಷ್ಟಕ ಆದಮೇಲೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಈಕ್ವಲ್ ಟು ಏನಾಗುತ್ತೆ. ನೆಕ್ಸ್ಟ್ ಕಾಸ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು
ಮತ್ತು ಕಾಸ್ ಇನ್ವರ್ಸ್ y ಈಕ್ವಲ್ ಟು n π/2 ಈ ರೀತಿ ಫಾರ್ಮುಲಾಸ್ಗಳು ಇರ್ತವೆ. ಆ ಫಾರ್ಮುಲಾಗಳನ್ನು ನೀವು ಎಷ್ಟು ಫಾರ್ಮುಲಾ ಅದಾವಲ್ಲ ಅಷ್ಟೆಲ್ಲ ಫಾರ್ಮುಲಾನ ಒಂದು ಸಾರಿ ನೋಡ್ಕೊರಿ. ಅವೆಲ್ಲ ಫಾರ್ಮುಲಾ ಹೇಳೋದೇನು ಅವಶ್ಯಕತೆ ಇಲ್ಲ, ಕೆಲವೊಂದು ಸಾರಿ ನೀವು ನೋಡಿಬಿಟ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ. ಒಂದು ನಿಮಗೆ ಏನರ ಆ ಫಾರ್ಮುಲಾ ಹೆಂಗೆ ರಿಮೆಂಬರ್ ಆಗಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ಕ್ವಶನ್ ಮಾಡಿರಿ, ಅದಕ್ಕೂ ಒಂದು ಟ್ರಿಕ್ಸ್ ನಾನು ಹೇಳ್ತೀನಿ ನೆಕ್ಸ್ಟ್ ಒಂದು ವಿಡಿಯೋ. ನಿಮಗೆ ಯಾವ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಒಳಗೆ ಕೆಲವೊಂದು ಫಾರ್ಮುಲಾ ನಿಮಗೆ ನೆನಪು ಉಳಿಲಿಲ್ಲ ಅಂತಂದರೆ ಅದಕ್ಕೂ ಒಂದು ನಾನು ಕ್ಲಾಸ್ ತಗೋತೀನಿ, ಯಾವ ರೀತಿ ನೆನಪಿಟ್ಕೋಬೇಕು ಅಂತ ಹೇಳ್ತೀನಿ. ಬಟ್ ಇದೊಂದು ವಿಡಿಯೋ ನೋಡಿದರೆ ನಿಮ್ಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎಲ್ಲ ಆಲ್ ಥಿಯರಿಟಿಕಲ್ ಕಾನ್ಸೆಪ್ಟ್ ಎಲ್ಲ ಮುಗಿದು ಆಲ್ ಕ್ಲಿಯರ್. ಥಿಯರಿಟಿಕಲ್ ಫಂಕ್ಷನ್ ಇನ್ನು ನೋಡಿದಾಗ ಎಕ್ಸರ್ಸೈಸಸ್ ನೋಡಿದ್ದಾವೆ. ಎಕ್ಸರ್ಸೈಸ್ ನೀವು ಏನು ಈ ವಿಡಿಯೋ ನೋಡ್ತಿರಲ್ಲ, ಈ ವಿಡಿಯೋನ ಪರ್ಫೆಕ್ಟಾಗಿ ನೀವು ಎಲ್ಲ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ ಅಂದರೆ ಎಲ್ಲ ಎಕ್ಸರ್ಸೈಸ್ ನೀವೇ ಸಾಲ್ವ್ ಮಾಡ್ತೀವಿ. ಬಟ್ ನಿಮ್ಗೆ ಎಷ್ಟು ಆಗುತ್ತೆ, ಎಷ್ಟು ಎಕ್ಸರ್ಸೈಸ್ಗಳಿಗೆ ಎಷ್ಟು ಈಸಿ ಎಕ್ಸಾಂಪಲ್ ಇರ್ತಾವೆ, ನಿಮ್ಗೆ ಯಾವ ಈಸಿ ಸಾಲ್ವ್ ಮಾಡೋಕೆ ಅನಿಸುತ್ತಲ್ಲ ಅವಷ್ಟು ಸಾಲ್ವ್ ಮಾಡಿರಿ. ಯಾವ ಸಾಲ್ವ್ ಮಾಡೋಕ್ಕೆ ಬರಲ್ಲ ಅಷ್ಟನ್ನು ನೋಟ್ ಡೌನ್ ಮಾಡ್ಕೊಂಡು ಇಟ್ಕೋರಿ. ಆಮೇಲೆ ನಾನು ಕ್ಲಾಸ್ ಕಾಲೇಜ್ ಚಾಲುವಾಗಿಂದ ಆ ಎಕ್ಸರ್ಸೈಸನ್ನು ಸಾಲ್ವ್ ಮಾಡ್ತೀನಿ. ಯಾಕೆ ಎಕ್ಸರ್ಸೈಸ್ ನಾವು ಹಿಂದ್ಗಡೆ ಇಟ್ಟೀನಿ ಅಂದರೆ ನೀವು ಸ್ಟಾರ್ಟ್ ಮಾಡಿಂದ ಕೆಲವೊಬ್ಬರು ಆನ್ಲೈನ್ ಕ್ಲಾಸಲ್ಲಿ ಕೆಲವೊಬ್ರು ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ, ಅವೈಲೇಬಲ್ ಆಗಿರುತ್ತೆ, ಗೊತ್ತಿಲ್ಲ ಎಲ್ಲರೂ. ಐ ಹೋಪ್ ಆಲ್ ಆಫ್ ಯು ಎಲ್ಲರೂ ನೋಡ್ತೀರಿ ಅಂತ ಅನ್ಕೊಂಡಿನಿ, ಕೆಲವೊಬ್ರು ನೋಡಿರಲ್ಲ. ಬಟ್ ಆಲ್ರೆಡಿ ನಾವು ಕಾಲೇಜ್ ಚಾಲುವಾಗಿಂದ ಮತ್ತೆ ರಿಪೀಟ್ ಮಾಡಲೇಬೇಕಾಗತ್ತೆ. ವಿತ್ ರಿಪೀಟ್ ನಾವು ಎಕ್ಸರ್ಸೈಸ್ ಸಾಲ್ವ್ ಮಾಡ್ಕೊತ ಹೋದ್ವಿ ಅಂದ್ರೆ ಆ ಕಾನ್ಸೆಪ್ಟ್ ತಾನಾಗೆ ರಿಪೀಟ್ ಆಗುತ್ತೆ. ಎಕ್ಸರ್ಸೈಸ್ ಸಾಲ್ವ್ ನಿಮ್ಗೆ ಎಷ್ಟು ಬರುತ್ತವ ಅಷ್ಟು ಎಕ್ಸರ್ಸೈಸ್ ನೀವು ಸಾಲ್ವ್ ಮಾಡಿರಿ, ಎಷ್ಟು ಬರೋಂಗಿಲ್ಲಲ್ಲ ಅಷ್ಟು ಎಕ್ಸರ್ಸೈಸ್ ನಾವು ಆಮೇಲೆ ಸಾಲ್ವ್ ಮಾಡ್ತೀನಿ. ಇಲ್ಲಿ ನಿಮ್ಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮುಗೀತು. ನಾವು ಇಲ್ಲಿವರೆಗೆ ಮ್ಯಾಥ್ಸಲ್ಲಿ ಎಷ್ಟು ಟಾಪಿಕ್ ಕವರ್ ಆಗಿದ್ದಾವೆ ಅಂತಂದರೆ ಪೇಪರ್ ಫಸ್ಟಲ್ಲಿ ಮ್ಯಾಥಮೆಟಿಕಲ್ ಲಾಜಿಕ್ ಮುಗಿದಿದೆ, ಮ್ಯಾಟ್ರಿಸಸ್ ಮುಗಿದಿದೆ, ಮತ್ತು ಟ್ರಿಗ್ನೋಮೆಟ್ರಿ